Interesting topic because we learn how India got freedom. ಮಾಡರ್ನ್ ಹಿಸ್ಟ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ. ಯಾಕಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಸಿಕ್ತು ಅನ್ನೋದನ್ನ ನಾವು ಇಲ್ಲಿ ಕಲಿತೀವಿ. ಅದರಲ್ಲಿ ಮುಖ್ಯವಾಗಿ ದಿಸ್ ಮ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಬಟ್ ಬಿಕಾಸ್ ಆಫ್ UPSC ಆಲ್ಸೋ. UPSC ಆಸ್ ಕ್ವಶನ್ಸ್ ಆನ್ ಮಹಾತ್ಮ ಗಾಂಧೀಜಿ ಆಲ್ಸೋ. ಗಾಂಧೀಜಿ ಅವರ ಬಗ್ಗೆನೂ ಕೂಡ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಈವನ್ ಇನ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಎರಡೂ ಕಡೆ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಓಕೆ, ವಿ ವಿಲ್ ಸ್ಟಡಿ ಇನ್ ಡೀಟೇಲ್. ಸಿ ವಾಟ್ ಈಸ್ ದ ಕಂಪ್ಲೀಟ್ ನೇಮ್ ಆಫ್ ಮಹಾತ್ಮ ಗಾಂಧಿ? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಈ ಬಾರ್ನ್ ಇನ್ ಪೋರ್ಬಂದರ್. ಪೋರ್ಬಂದರ್ನಲ್ಲಿ ಇವರು ಹುಟ್ಟಿದರು. ಆಮೇಲೆ ಯಾವ ಒಂದು ರಾಜ್ಯದಲ್ಲಿ? ಕಾಠಿವಾರ, ಸ್ಟೇಟ್ ಆಫ್ ಕಾಠಿವಾರ ಇನ್ 1869. ಓಕೆ, ಹಿ ಈಸ್ ಯಂಗರ್ ದ್ಯಾನ್ ಸ್ವಾಮಿ ವಿವೇಕಾನಂದ. ವಿವೇಕಾನಂದರು 1861 ಅಲ್ಲಿ ಹುಟ್ಟಿದ್ರು. ಓಕೆ, ಆಮೇಲೆ ಮಹಾತ್ಮ ಗಾಂಧೀಜಿ ಫಾದರ್ ವಾಸ್ ಅ ದಿವಾನ್ ಆಫ್ ದಿ ಸ್ಟೇಟ್. ಏನಾಗಿದ್ರು ಮಹಾತ್ಮ ಗಾಂಧೀಜಿ ಅವ್ರ ತಂದೆ? ದಿವಾನ್ರಾಗಿದ್ರು, ಮಿನಿಸ್ಟರ್ ಇದ್ರು. ಅಂಡ್ ಗಾಂಧೀಜಿ ಸ್ಟಡಿಡ್ ಲಾ ಇನ್ ಇಂಗ್ಲೆಂಡ್. ಇಂಗ್ಲೆಂಡ್ ನಲ್ಲಿ ಮಹಾತ್ಮ ಗಾಂಧೀಜಿ ಏನ್ ಸ್ಟಡಿ ಮಾಡಿದ್ರು? ಲಾ ಕಲಿತಾರೆ. ನೆಕ್ಸ್ಟ್ ಹಿ ವೆಂಟ್ ಟು ಸೌತ್ ಆಫ್ರಿಕಾ ಇನ್ 1893 ಫಾರ್ ಹಿಸ್ ಕ್ಲೈಂಟ್ ದಾದಾ ಅಬ್ದುಲ್ಲಾ. ನೋಡಿ, ಇಂಗ್ಲಿಷ್ ಗ್ರಾಮರ್ ಕೂಡ ಕಲಿತಾ ಇದೀವಿ ನಾವು, ಗಮನ ಇಟ್ಕೊಂಡು ನೋಡಿ. ಗಾಂಧಿ ವೆಂಟ್ ಟು ಸೌತ್ ಆಫ್ರಿಕಾ. ಯಾವ ಟೆನ್ಸ್ ಅಲ್ಲಿ ಇದೆ? ಪಾಸ್ಟ್. ಯಾವ ಪಾಸ್ಟ್? ಪಾಸ್ಟ್ ನಲ್ಲಿ ಯಾವುದು? ಸಿಂಪಲ್ ಪಾಸ್ಟ್ ಅಲ್ವಾ? ಮಹಾತ್ಮ ಗಾಂಧೀಜಿ ಏನಾಗಬೇಕಾಗಿತ್ತು? ಇದು ಗೋ ಇದ್ದದ್ದು ವೆಂಟ್ ಆಗಿದೆ ಅದು. ಸೊ ಇಟ್ ಇಸ್ ಅ ಸಿಂಪಲ್ ಪಾಸ್ಟ್ ಟೆನ್ಸ್. ಗಾಂಧಿ ವೆಂಟ್ ಟು ಸೌತ್ ಆಫ್ರಿಕಾ ಇನ್ 1893 ಫಾರ್ ಹಿಸ್ ಕ್ಲೈಂಟ್ ದಾದಾ ಅಬ್ದುಲ್ಲಾ. ನೆನ್ಪಿಟ್ಕೊಳ್ಳಿ ದಿಸ್ ನೇಮ್. ಓಕೆ, ದೇ ಮೇ ಆಸ್ಕ್ ಇನ್ ಪ್ರಿಲಿಮ್ಸ್. ಸರಿ, ಏನೇನಾಯ್ತು? ಮಹಾತ್ಮ ಗಾಂಧೀಜಿ ವೆಂಟ್ ಟು ಸೌತ್ ಆಫ್ರಿಕಾ ಫಾರ್ ಹಿಸ್ ಕ್ಲೈಂಟ್ ಅಂದ್ರೆ ಅವರು ವಕೀಲರಾಗಿ ಹೋಗ್ತಾರೆ ಅಲ್ಲಿ ಆಸ್ ಅ ಬ್ಯಾರಿಸ್ಟರ್ ಆರ್ ಅ ಲಾಯರ್. ಅಂಡ್ ಹಿ ಫೇಸ್ಡ್ ಸಮ್ ವೈಟ್ ರೇಸಿಸಮ್ ಅಂಡ್ ಹ್ಯುಮಿಲಿಯೇಷನ್ ಇನ್ ದ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದಲ್ಲಿ ಇವ್ರಿಗೆ ಏನಾಗುತ್ತಂತ ಅಂದ್ರೆ ಈ ವರ್ಣ ಭೇದ ನೀತಿ ಆಗಿರ್ಬೋದು, ಮತ್ತೆ ಹ್ಯುಮಿಲಿಯೇಷನ್, ದೌರ್ಜನ್ಯ ಆಗಿರ್ಬೋದು ಕಂಡು ಬರುತ್ತೆ. ಯಾಕಂದ್ರೆ ಸೌತ್ ಆಫ್ರಿಕಾದಲ್ಲಿ ಯಾರಿದ್ರು? ಓಕೆ, ಬ್ರಿಟಿಷ್ ವರ್ ರೂಲಿಂಗ್ ದ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾನ ಬ್ರಿಟಿಷರು ಆಳ್ತಾ ಇದ್ರಾಗ ನಮ್ಮ ಭಾರತೀಯರನ್ನ ಅವರು ಇವರು ಕಪ್ಪು ಜನಾಂಗದವರು ಅಂತ ದ್ವೇಷದಿಂದ ನೋಡ್ತಾ ಇದ್ರು. ಸೊ ದೇರ್ ವರ್ 3 categories ಇನ್ ಸೌತ್ ಆಫ್ರಿಕಾ ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ಸ್. ಭಾರತೀಯರಲ್ಲಿ 3 ವಿಭಾಗಗಳಿದ್ದು ಸೌತ್ ಆಫ್ರಿಕಾದಲ್ಲಿ. ಯಾರ್ಯಾರವರು ಅಂತ ನೋಡಿದಾಗ, ಫಸ್ಟ್ ಒನ್ ಇಂಡೆಂಚರ್ಡ್ ಲೇಬರ್ಸ್. ಇಂಡೆಂಚರ್ಡ್ ಇಂಡಿಯನ್ ಲೇಬರ್ಸ್ ಅಂದ್ರೆ ಒಪ್ಪಂದ ಮಾಡಿಕೊಂಡಂತಹ ಲೇಬರ್ಗಳು. ಹೇಗೆ? ದೇ ಆರ್ ಫ್ರಮ್ ಸೌತ್ ಇಂಡಿಯಾ ಹೂ ಮೈಗ್ರೇಟೆಡ್ ಟು ಸೌತ್ ಆಫ್ರಿಕಾ ಆಫ್ಟರ್ 1890 ಟು ವರ್ಕ್ ಆನ್ sugar plantations. Okay, this is our world map. Here we have South Africa, here we have India. Okay, so these indentured labor were come from India. ಭಾರತದಿಂದ ಬಂದಿದ್ರು ಅವ್ರು. ಯಾಕೆ ಬಂದಿದ್ರು? why they came? ಶುಗರ್ ಪ್ಲಾಂಟೇಶನ್ಸ್, ಈ ಹೊಲಗಳಲ್ಲಿ, ಕಬ್ಬಿನ ಹೊಲಗಳಲ್ಲಿ ಕೆಲಸ ಮಾಡೋಕೆ ಬಂದಿದ್ರು. ಆಫ್ಟರ್ 1980 ನಂತರ ಬಂದಿದ್ರು ಆಸ್ ಅ ಇಂಡೆಂಚರ್ಡ್ ಲೇಬರ್ಸ್. ಇಂಡೆಂಚರ್ಡ್ ಅಂತ ಅಂದ್ರೇನು? ದೇರ್ ವಾಸ್ ಅ ಒಪ್ಪಂದ, ಅಗ್ರಿಮೆಂಟ್ ಬಿಟ್ವೀನ್ ಓನರ್ ಅಂಡ್ ಲೇಬರ್. ಓನರ್ ಮತ್ತು ಲೇಬರ್ ನಡುವೆ ಅಗ್ರಿಮೆಂಟ್ ಇತ್ತಲ್ಲಿ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಟೈಪ್ ವರ್ ಮರ್ಚೆಂಟ್ಸ್. ಓಕೆ, ದ ಮರ್ಚೆಂಟ್ಸ್ ಫಾಲೋಡ್ ದೀಸ್ ಲೇಬರ್ಸ್. ಮುಸ್ಲಿಂ ಮರ್ಚೆಂಟ್ಗಳು ಬಂದಿದ್ರು ಅವ್ರ ಹಿಂದೆ. ವ್ಯಾಪಾರ ಮಾಡೋಕ್ ಬೇಕಲ್ವಾ, ಲೇಬರ್ಗಳು ಇರ್ತಾರೆ, ವರ್ಕರ್ಗಳಿಗೆ ಸಾಮಾನು ಕೊಡೋರು ಯಾರು? ಮರ್ಚೆಂಟ್ಸ್ ಅಲ್ವಾ? ಸೊ ಅವ್ರು ಬಂದಿದ್ರು. ನೆಕ್ಸ್ಟ್ ಮರ್ಚೆಂಟ್ಸ್. ದ ಥರ್ಡ್ ಒನ್ ಆರ್ ದ ಎಕ್ಸ್ ಇಂಡೆಂಚರ್ಡ್ ಲೇಬರ್ಸ್. ಇವ್ರು ಯಾರಂದ್ರೆ ದೋಸ್ ಹೂ ಸೆಟಲ್ಡ್ ಇನ್ ಸೌತ್ ಆಫ್ರಿಕಾ ಆಫ್ಟರ್ ದ ಎಕ್ಸ್ಪೈರಿ ಆಫ್ ದೇರ್ ಕಾಂಟ್ರಾಕ್ಟ್. ಸಿ ವಾಟ್ ಈಸ್ ಇಂಡೆಂಚರ್ ಮೀನಿಂಗ್? ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಬಂದಿದ್ರು ಅವರು, ಕೆಲಸ ಮುಗಿದ ಮೇಲೆ ಕೂಡ ಇಲ್ಲೇ ಉಳ್ಕೊಂಡ್ರು. ದೇ ಸ್ಟೇಡ್ ಇನ್ ಸೌತ್ ಆಫ್ರಿಕಾ ಇಟ್ ಸೆಲ್ಫ್. ದೋಸ್ ಆರ್ ಕಾಲ್ಡ್ ಆಸ್ ಎಕ್ಸ್ ಇಂಡೆಂಚರ್ಡ್ ಲೇಬರ್ಸ್. ಇಲ್ಲೇ ಉಳಿತಾರ ಅವರು. ಮಾಡ್ಕೊಂಡೇ ಬಂದಿದ್ರು, ಮಾಡ್ಕೊಂಡು ಬರ್ಬೇಕು. ಮಾಡಿಕೊಳ್ಳಲಾದ ಮಾಡ್ಕೊಂಡು ಬಂದಿದ್ರು ಒಪ್ಪಂದ. ಓಕೆ, ಸೊ ಟೋಟಲ್ ಎಷ್ಟು ಟೈಪ್ ಇಂಡಿಯನ್ಸ್ ಇದ್ರು ಸೌತ್ ಆಫ್ರಿಕಾದಲ್ಲಿ? ನಂಬರ್ 1 ಇಂಡೆಂಚರ್ಡ್ ಲೇಬರ್ಸ್, ಮರ್ಚೆಂಟ್ಸ್, ಆಮೇಲೆ
ಎಕ್ಸ್ ಇಂಡೆಂಚರ್ಡ್ ಲೇಬರ್ಸ್ 3 ಜನ ಇದ್ರು. ಸೊ ಇವರು ಒಪ್ಪಂದ ಮಾಡ್ಕೊಂಡು ಬಂದಿದ್ರು. ದೀಸ್ ವರ್ ಮರ್ಚೆಂಟ್ಸ್ ಅಂಡ್ ದೀಸ್ ವರ್ ಆಫ್ಟರ್ ಎಕ್ಸ್ಪೈರಿ ಆಲ್ಸೋ ದೇ ಸ್ಟೇಡ್ ಇನ್ ಸೌತ್ ಆಫ್ರಿಕಾ. ಇಷ್ಟು ಉಳಿದಿದ್ರು. ಮುಂದೇನಾಯ್ತು ನೋಡೋಣ. ಓಕೆ. ಸೊ ಗಾಂಧೀಜಿ ಸ್ಟಾರ್ಟೆಡ್ ಸಮ್ ಸ್ಟ್ರಗಲ್ ಇನ್ ಸೌತ್ ಆಫ್ರಿಕಾ. ಕೆಲವೊಂದು ಹೋರಾಟಗಳನ್ನ ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಮಾಡಿದ್ರು. ಯಾಕೆ ಮಾಡಿದ್ರು? ವೈ ಗಾಂಧಿ ಡಿಡ್ ಸಮ್ ಸ್ಟ್ರಗಲ್ಸ್ ಇನ್ ಸೌತ್ ಆಫ್ರಿಕಾ? ಕಾರಣ ಹೇಳಿ. ರೇಸಿಸಮ್, ಅದಕ್ಕೆ ಕನ್ನಡದಲ್ಲಿ ಏನಂತೀವಿ? ವರ್ಣಭೇದ ನೀತಿ ಅಂತ ಕರಿತೀವಿ. ಮತ್ತೆ ಹ್ಯೂಮಿಲಿಯೇಷನ್, ನಮ್ಮ ದೌರ್ಜನ್ಯಕ್ಕೆ ಈಡು ಮಾಡೋದ್ರಿಂದ. ಸೊ ಗಾಂಧೀಜಿ's ಸ್ಟ್ರಗಲ್ ಹ್ಯಾಡ್ 2 phases. ಗಾಂಧಿಯವರ ಹೋರಾಟ 2 ಹಂತಗಳಲ್ಲಿತ್ತು. ಫಸ್ಟ್ ಒನ್, moderate phase of struggle from 1894 to 1906. 1894ರಿಂದ 1906ರವರೆಗೆ ಒಂದು ಮಾಡರೇಟ್ ಫೇಸ್ ಇತ್ತು. ಅಂದ್ರೆ ಏನು? ರೈಟಿಂಗ್ ಎ ಪಿಟಿಷನ್, ಅಪ್ಲಿಕೇಶನ್ ಅಂಡ್ ಕೀಪಿಂಗ್ ಕ್ವೈಟ್. ಅಂಡ್ ನೆಕ್ಸ್ಟ್ ಒನ್, ಫೇಸ್ ಆಫ್ ಪ್ಯಾಸಿವ್ ರೆಸಿಸ್ಟೆನ್ಸ್, ನಿಷ್ಕ್ರಿಯ ಪ್ರತಿರೋಧ ಅಂತ ಕರಿತೀವಿ. ಫಸ್ಟ್ ಒನ್ ಮಾಡರೇಟ್ ಫೇಸ್, ಸೆಕೆಂಡ್ ಒನ್ ಪ್ಯಾಸಿವ್ ರೆಸಿಸ್ಟೆನ್ಸ್. ಏನಿತ್ತು? ಇನ್ ಡೀಟೇಲ್ ಇಫ್ ವಿ ಸ್ಟಡಿ moderate phase of struggle in 1894 to 1906, ಮಹಾತ್ಮ ಗಾಂಧೀಜಿ ರಿಲೈಡ್ ಆನ್ ಅಂತ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆದ್ರು. ಯಾವ್ದ್ರ ಮೇಲೆ? ಸೆಂಡಿಂಗ್ ಪಿಟಿಷನ್ಸ್, ಮನವಿ ಪತ್ರಗಳನ್ನ ಸಲ್ಲಿಸೋದು, ಮೆಮೋರಿಯಲ್ಸ್, ನೆನಪೋಲೆಗಳನ್ನ ಕಳಿಸೋದು ಟು ಅಥಾರಿಟೀಸ್. ಅಲ್ಲಿ ಯಾರು ಅಧಿಕಾರಿಗಳಿರ್ತಾರಲ್ಲ ಅವರಿಗೆ ಪತ್ರಗಳನ್ನ ಬರೆಯೋದು. ಓಕೆ. ಅಂಡ್ ವಾಟ್ ಹಿ ಹೋಪ್ಡ್ ದ್ಯಾಟ್, ಏನವರಲ್ಲಿ ಒಂದು ವಿಶ್ವಾಸ ಇತ್ತಂದ್ರೆ, they will take sincere steps to redress their grievances. ಗ್ರೀವಾನ್ಸ್ ಅಂದ್ರೆ ಏನು? ಹಿಂದೆ ಹೇಳಿದೀನಿ ನಾನು. ಏನು? ಕುಂದು ಕೊರತೆಗಳು. ರಿಡ್ರೆಸ್ ಅಂದ್ರೆ ಬಗೆಹರಿಸೋದು. ಓಕೆ. ವಾಟ್ ಗಾಂಧೀಜಿ ಥಾಟ್, ಇಫ್ ಐ ರೈಟ್ ಎ ಲೆಟರ್ ಟು ಹೈಯರ್ ಅಥಾರಿಟೀಸ್ ದೇ ವಿಲ್ ಟೇಕ್ ಆಕ್ಷನ್. ಓಕೆ, ನಾನು ಮೇಲಿನ ಅಧಿಕಾರಿಗಳಿಗೆ ಪತ್ರವನ್ನು ಬರೆದ್ರೆ ಅವ್ರು ಕ್ರಮ ಕೈಗೊಳ್ತಾರೆ ಅಂತ ಮಹಾತ್ಮ ಗಾಂಧೀಜಿ ಅನ್ಕೊಂಡಿದ್ರು. ಆದ್ರೆ ಅದಾಗ್ಲಿಲ್ಲ. Okay, then what Gandhiji did, he set up a Natal Indian Congress, ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಸ್ಟಾರ್ಟೆಡ್ ಇಂಡಿಯನ್ ಒಪಿನಿಯನ್, ಅ ನ್ಯೂಸ್ ಪೇಪರ್ ಟು ಯುನೈಟ್ ಡಿಫರೆಂಟ್ ಸೆಕ್ಷನ್ಸ್ ಆಫ್ ಇಂಡಿಯನ್ಸ್. ನೆನ್ಪಿಟ್ಕೊಳ್ಳಿ, ದೇ ವಿಲ್ ಆಸ್ಕ್ ಇನ್ ಪ್ರಿಲಿಮ್ಸ್. ಗಾಂಧೀಜಿ ಸ್ಟಾರ್ಟೆಡ್ ಇಂಡಿಯನ್ ಒಪಿನಿಯನ್. ಗೊತ್ತಿರುತ್ತೆ ನಿಮಗೆ. ಹೌ UPSC ಡಿಫರೆಂಟ್ ಫ್ರಮ್ ಅದರ್ ಎಕ್ಸಾಮ್ಸ್ ಹೇಳ್ತೀನಿ ನೋಡಿ ಇಲ್ಲೇ. ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? ಇಂಡಿಯನ್ ಒಪಿನಿಯನ್ ನ್ಯೂಸ್ ಪೇಪರ್ ವಾಸ್ ಸ್ಟಾರ್ಟೆಡ್ ಬೈ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮತ್ತೇನೋ ಕೊಡ್ತಾರೆ. ಬಟ್ ಇಲ್ಲಿ UPSC ಏನ್ ಕೇಳ್ತಾರೆ? ಮಹಾತ್ಮ ಗಾಂಧೀಜಿ ಸ್ಟಾರ್ಟೆಡ್ ಇಂಡಿಯನ್ ಒಪಿನಿಯನ್ ಬಿಕಾಸ್ ಅಂತ ಕೇಳ್ತಾರೆ. ವೈ? ಡಿಫರೆನ್ಸ್ ಟು ಯುನೈಟ್ ದ ಡಿಫರೆಂಟ್ ಸೆಕ್ಷನ್ಸ್ ಆಫ್ ಇಂಡಿಯನ್ಸ್. ಭಾರತೀಯರನ್ನ ಏನ್ ಮಾಡೋಕೆ? ಒಗ್ಗೂಡ್ಸೋಕೆ ಇದನ್ನ ಮಹಾತ್ಮ ಗಾಂಧೀಜಿ ಅವರು ಸ್ಟಾರ್ಟ್ ಮಾಡಿದ್ರು. ಅಂಡ್ ನೆನ್ಪಿಟ್ಕೊಳ್ಳಿ, ಗಾಂಧೀಜಿ ಅವರು ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನ ಎಲ್ಲಿ ಸ್ಟಾರ್ಟ್ ಮಾಡಿದ್ರು? ವೇರ್ ಈ ಸ್ಟಾರ್ಟೆಡ್? ನಟಾಲ್ ಇಂಡಿಯನ್ ಕಾಂಗ್ರೆಸ್ ಸ್ಟಾರ್ಟೆಡ್ ಇನ್ ಸೌತ್ ಆಫ್ರಿಕಾ ಅಂಡ್ ಇಂಡಿಯನ್ ಒಪಿನಿಯನ್ ಸ್ಟಾರ್ಟೆಡ್ ಇನ್ ಸೌತ್ ಆಫ್ರಿಕಾ ಇಟ್ ಸೆಲ್ಫ್. ನೆನಪಿಡಿ. ಅಂಡ್ ದೀಸ್ ಆರ್ ಹ್ಯಾಪನ್ಡ್ ಬಿಫೋರ್ 1906. ಇಷ್ಟು ಗೊತ್ತಿದ್ರೆ ಸಾಕು. 1906ಕ್ಕಿಂತ ಮುಂಚೆನೇ ಆಗಿದೆ. ಅದು ಯಾವಾಗ ಸ್ಟಾರ್ಟ್ ಆಗಿದೆ ಎಕ್ಸಾಕ್ಟ್ ಇಸ್ವಿ ನೆನ್ಪಿಡೋಗುತ್ತಾ ಇಲ್ಲ. No need to remember the exact year, but remember that the both were started before 1906. Next, phase of passive resistance from 1906 to 1914. This is very important. Okay, in mains also they may ask. Mains ಅಲ್ಲಿ ಕೂಡ ಪ್ರಶ್ನೆ ಕೇಳಬಹುದು. ಏನಂತ ಅಂದ್ರೆ, explain the struggle of Mahatma Gandhiji in ಸೌತ್ ಆಫ್ರಿಕಾ. ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ ಮಾಡಿದಂತ ಹೋರಾಟಗಳ ಕುರಿತು ಬರೆಯಿರಿ. ಸೇಮ್ ಇದೇನು ನೋಟ್ಸ್ ಇದೆಯಲ್ಲ ಇದನ್ನೇ ಕನ್ನಡದಲ್ಲಿ ಬರೆದ್ರೆ ಮುಗೀತು ಅದಕ್ಕೆ ಉತ್ತರ. ಸರಿ, ನೋಡೋಣ ಈಗ. ಹೌ ದ ಪ್ಯಾಸಿವ್ ರೆಸಿಸ್ಟೆನ್ಸ್ ಟುಕ್ ಪ್ಲೇಸ್. ಯಾವ ರೀತಿ ಪ್ಯಾಸಿವ್ ರೆಸಿಸ್ಟೆನ್ಸ್ ಅನ್ನ ಅವ್ರು ಮಾಡಿದ್ರು ಅಂತ ಹೇಳಿ. ಸೊ ಪ್ಯಾಸಿವ್ ರೆಸಿಸ್ಟೆನ್ಸ್ ಏನ್ ಹೇಳಿದೆ ಕನ್ನಡದಲ್ಲಿ ಅವಾಗ? ನಿಷ್ಕ್ರಿಯ ಪ್ರತಿರೋಧ. ಏನಿದ್ರ ಅರ್ಥ? ವಾಟ್ ಈಸ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಹೇಳಿ ನೋಡೋಣ. ಪ್ಯಾಸಿವ್ ರೆಸಿಸ್ಟೆನ್ಸ್, ಎಸ್, ರೂಲ್ಸ್ ಬ್ರೇಕ್ ಮಾಡೋದು. ಸಿವಿಲ್ ಡಿಸ್ಒಬಿಡಿಯನ್ಸ್ ಅಂದ್ರೆ ಅಸಹಕಾರ. ಓಕೆ, ಸಹಕಾರ ಕೊಡೋ ಹಾಗಿಲ್ಲ ಸರ್ಕಾರಕ್ಕೆ, ಸುಮ್ಮನೆ ಇರೋದು, ಅವ್ರೇನ್ ಹೇಳ್ತಾರೆ ಅದನ್ನು ಮಾಡೋ ಹಾಗಿಲ್ಲ. ಡೋಂಟ್ ಡೂ ವಾಟ್ ಗವರ್ಮೆಂಟ್ ಟೆಲ್ಸ್, ದಟ್ ಈಸ್ ನಿಷ್ಕ್ರಿಯ ಪ್ರತಿರೋಧ ಅಷ್ಟೇ. ಫಸ್ಟ್ ಒನ್, ಅದರಲ್ಲಿ 4 ಹೋರಾಟಗಳನ್ನ ಮಹಾತ್ಮ ಗಾಂಧೀಜಿ ಮಾಡ್ತಾರೆ. ಅರೌಂಡ್ 4 ಸ್ಟ್ರಗಲ್ಸ್, 4 ಸತ್ಯಾಗ್ರಹಸ್. ನಂಬರ್ 1 ಸತ್ಯಾಗ್ರಹ ಅಗೇನ್ಸ್ಟ್
ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಇನ್ 1906. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗಳ ವಿರುದ್ಧ ಮೊದಲ ಹೋರಾಟ. ಕ್ಯಾಂಪೇನ್ ಅಗೇನ್ಸ್ಟ್ ರಿಸ್ಟ್ರಿಕ್ಷನ್ಸ್ ಆನ್ ಇಂಡಿಯನ್ ಮೈಗ್ರೇಷನ್. ಮೈಗ್ರೇಷನ್ ಅಂದ್ರೆ ಕನ್ನಡದಲ್ಲಿ ವಲಸೆ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗೋದು. ಅದ್ರ ಮೇಲೆ ಸರ್ಕಾರ ರಿಸ್ಟ್ರಿಕ್ಷನ್ ತಂದಿರುತ್ತೆ ಬ್ರಿಟಿಷ್ ಸರ್ಕಾರ, ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಕ್ಯಾಂಪೇನ್ ಅಗೇನ್ಸ್ಟ್ ಪೋಲ್ ಟ್ಯಾಕ್ಸ್ ಅಂಡ್ ಇನ್ವ್ಯಾಲಿಡೇಷನ್ ಆಫ್ ಇಂಡಿಯನ್ ಮ್ಯಾರೇಜಸ್. ಸೊ ಪೋಲ್ ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕಿದ್ರಿಂದ, ಆಮೇಲೆ ಭಾರತೀಯ ಮದುವೆಗಳನ್ನ ಇನ್ವ್ಯಾಲಿಡೇಟ್ ಮಾಡಿದ್ರಿಂದ, ಆಮೇಲೆ ಪ್ರೊಟೆಸ್ಟ್ ಅಗೇನ್ಸ್ಟ್ ಟ್ರಾನ್ಸ್ವಾಲ್ ಇಮಿಗ್ರೇಷನ್ ಆಕ್ಟ್. ಸೊ ಈ ರೀತಿ 4 ಹೋರಾಟಗಳನ್ನ ಮಾಡ್ತಾರೆ. ವಿ ವಿಲ್ ಸ್ಟಡಿ ಇನ್ ಡೀಟೇಲ್ ಒನ್ ಬೈ ಒನ್. ಹೇಳಿ ಒಂದ್ಸಾರಿ ನೆನ್ಪು ಮಾಡ್ಕೊಳ್ಳಿ. 4 ಯಾವ್ದಿದೆ? ನಂಬರ್ 1, ಫಸ್ಟ್ ಒನ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್. ನಂಬರ್ 2 ಇಂಡಿಯನ್ ಮೈಗ್ರೇಷನ್. ನಂಬರ್ 3 ಪೋಲ್ ಟ್ಯಾಕ್ಸ್ ಅಂಡ್ ಮ್ಯಾರೇಜಸ್. ನಂಬರ್ 4 ಟ್ರಾನ್ಸ್ವಾಲ್ ಇಮಿಗ್ರೇಷನ್ ಆಕ್ಟ್. ವಿ ವಿಲ್ ಸ್ಟಡಿ ಒನ್ ಫಸ್ಟ್. ಸತ್ಯಾಗ್ರಹ ಅಗೇನೆಸ್ಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗಳ ವಿರುದ್ಧ ಸತ್ಯಾಗ್ರಹ ಯಾವ ತರ ನಡೆಯುತ್ತೆ ನೋಡೋಣ. ಸಿ ವಾಟ್ ಸೌತ್ ಆಫ್ರಿಕನ್ ಗವರ್ಮೆಂಟ್ ಮೇಡ್, ಇಟ್ ಬ್ರಾಟ್ ಅ ನ್ಯೂ ಲೆಜಿಸ್ಲೇಷನ್. ಒಂದು ಹೊಸ ಕಾನೂನನ್ನ ತರುತ್ತೆ, ಶಾಸನವನ್ನ. ಏನ್ ತರುತ್ತೆ? ಇಟ್ ಈಸ್ ಕಂಪಲ್ಸರಿ ಫಾರ್ ಇಂಡಿಯನ್ಸ್. ಭಾರತೀಯರಿಗೆ ಕಡ್ಡಾಯ ಮಾಡಿತು. ಏನಂತ ಅಂದ್ರೆ, ದೇರ್ ಟು ಕ್ಯಾರಿ ಅಟ್ ಆಲ್ ಟೈಮ್ಸ್ ಸರ್ಟಿಫಿಕೇಟ್ಸ್ ಆಫ್ ರಿಜಿಸ್ಟ್ರೇಷನ್ ವಿತ್ ದೇರ್ ಫಿಂಗರ್ ಪ್ರಿಂಟ್ಸ್. ದೇ ಶುಡ್ ಕ್ಯಾರಿ ದ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್. ಯಾವ್ದು ರಿಜಿಸ್ಟ್ರೇಷನ್? ಅವ್ರು ಸೌತ್ ಆಫ್ರಿಕಾಗ್ ಬಂದ ಮೇಲೆ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಮಾಡ್ತಾ ಇದ್ರು. ಅದನ್ನ ತಮ್ಮ ಜೊತೆ 24 ಗಂಟೆ ಇಟ್ಕೊಂಡಿರ್ಬೇಕಾಗಿತ್ತು ಅವ್ರು. ಓಕೆ, ದೇ ಶುಡ್ ಕ್ಯಾರಿ ದಟ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅಟ್ ಆಲ್ ದ ಟೈಮ್ಸ್ ವಿತ್ ದೇರ್ ಫಿಂಗರ್ ಪ್ರಿಂಟ್ಸ್. ಓಕೆ, ಆಮೇಲೆ ಅದೇ ಅಲ್ಲಿ ಬ್ರಿಟಿಷರಿದ್ರೆ ನೋ ನೀಡ್ ಟು ಕ್ಯಾರಿ, ಬೇರೆಯವರಿದ್ರೆ ನೋ ನೀಡ್ ಟು ಕ್ಯಾರಿ. ಸೊ ಗಾಂಧೀಜಿ ಥಾಟ್ ದಿಸ್ ಈಸ್ ಅ ಡಿಸ್ಕ್ರಿಮಿನೇಷನ್. ಏನ್ ಡಿಸ್ಕ್ರಿಮಿನೇಷನ್ ಅಂತ ಅಂದ್ರೆ ಕನ್ನಡದಲ್ಲಿ ತಾರತಮ್ಯ. ಅಲ್ಲ, Indians should carry that certificate, but Britishers are not carrying that certificate. What is the reason why? This is completely discrimination. ಇದು ಅನ್ಯಾಯ ಅಂತ ಗಾಂಧೀಜಿ ಡಿಸೈಡ್ ಮಾಡ್ತಾರೆ. ಅಂಡ್ ಆಲ್ ಇಂಡಿಯನ್ಸ್ ಆರ್ಗನೈಸ್ಡ್ ಅಂಡರ್ ಮಹಾತ್ಮ ಗಾಂಧೀಜಿಸ್ ಲೀಡರ್ಶಿಪ್. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಇಡೀ ಭಾರತೀಯರೆಲ್ಲ ಕೂಡ ಒಗ್ಗಟ್ಟಾಗ್ತಾರೆ, ಒಗ್ಗೂಡಿ ಡಿಸೈಡೆಡ್ ನಾಟ್ ಟು ಸಬ್ಮಿಟ್ ಟು ದಿಸ್ ಡಿಸ್ಕ್ರಿಮಿನೇಟರಿ ಮೆಜರ್. ನೋಡಿ ಇಲ್ಲಿ ಯಾರಿಗೆ ಇಂಗ್ಲಿಷ್ ಅಲ್ಲಿ ವೀಕ್ ಇದ್ರಿ ನೋಡಿ, ವಾಕ್ಯನ ಒಡೆದೊಡೆದು ಹೇಗೆ ತಿಳ್ಕೊಳ್ಬಹುದು. ಡಿಸೈಡೆಡ್ ಅಂದ್ರೆ ನಿರ್ಧರಿಸಿದರು, ನಾಟ್ ಟು ಅಂದ್ರೆ ಮಾಡೋ ಹಾಗಿಲ್ಲ, ಸಬ್ಮಿಟ್ ಅಂದ್ರೆ ಏನು? ಒಪ್ಪಿಸಿಕೊಳ್ಳೋದು ಅಥವಾ ಏನ್ ಮಾಡೋದು? ಸಲ್ಲಿಸೋದು ಅಥವಾ ಇಲ್ಲಿ ಒಪ್ಕೊಳ್ಳೋದು. ಇಲ್ಲಿ ಸೊ ದಿಸ್ ಇದಕ್ಕೆ ಡಿಸ್ಕ್ರಿಮಿನೇಟರಿ ಅಂತ ಅಂದ್ರೆ ತಾರತಮ್ಯದ ಅಥವಾ ಭೇದ ಭಾವದ, ಮಿಜರ್ ಅಂತ ಅಂದ್ರೆ ಕ್ರಮ. ಇಂತಹ ಒಂದು ಕ್ರಮಕ್ಕೆ ನಾವು ಒಪ್ಪಲ್ಲ ಅಂತ ಏನ್ ಮಾಡಿದ್ರು? ನಿರ್ಧಾರ ಮಾಡ್ತಾರೆ. ಸರಿನಾ? ನೆಕ್ಸ್ಟ್, ಗಾಂಧಿ ಫಾರ್ಮ್ಡ್ ಅ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಸೋಸಿಯೇಷನ್. ನೆನ್ಪಿಟ್ಕೊಳ್ರಿ, ಇನ್ ಪ್ರಿಲಿಮ್ಸ್ ದೇ ಮೇ ಆಸ್ಕ್. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಸೋಸಿಯೇಷನ್ ವಾಸ್ ಸ್ಟಾರ್ಟೆಡ್ ಬೈ ಮಹಾತ್ಮ ಗಾಂಧೀಜಿ. ಓಕೆ, ಫಾರ್ ವಾಟ್? ಡಿಫೈಂಗ್ ದ ಲಾ. ಕಾನೂನನ್ನ ಮುರಿಯೋದು. ಕಾನೂನನ್ನ ಮುರಿಯೋದು ಅಂತ ಅಂದ್ರೆ that doesn't mean harm the government or that doesn't mean harm the any institutions. ಯಾವುದೇ ರೀತಿಯ ಸರ್ಕಾರದ ಕಟ್ಟಡಗಳಿಗಾಗಲಿ ಯಾವುದಕ್ಕೂ ಏನೋ ಹಾನಿ ಮಾಡೋ ಹಾಗಿಲ್ಲ, ಜಸ್ಟ್ ರೂಲ್ಸ್ ಫಾಲೋ ಮಾಡೋ ಹಾಗಿಲ್ಲ. ಓಕೆ, ಸೊ ವಾಟ್ ಗವರ್ಮೆಂಟ್ ಡಿಡ್? ಗವರ್ಮೆಂಟ್ ಜೈಲ್ ಹಿಡಿದ ಗಾಂಧೀಜಿ, ಗಾಂಧೀಜಿಯವರನ್ನ ಜೈಲಿಗೆ ಹಾಕಲಾಯಿತು. ದಸ್ ವಾಸ್ ಬಾರ್ನ್ ಸತ್ಯಾಗ್ರಹ. ಅವಾಗಿನಿಂದ ಈ ಒಂದು ಸತ್ಯಾಗ್ರಹ ಆರಂಭ ಆಯಿತು. ಫಾರ್ ಡಿವೋಷನ್ ಟು ಟ್ರೂತ್, ದ ಟೆಕ್ನಿಕ್ ಆಫ್ ರೆಸಿಸ್ಟಿಂಗ್ ಅಡ್ವರ್ಸರೀಸ್ ವಿದೌಟ್ ವಯಲೆನ್ಸ್. ನೋಡಿ, ಫಸ್ಟ್ ಟೈಮ್ ಸತ್ಯಾಗ್ರಹ ಅನ್ನೋದು ಇಲ್ಲಿಂದ ಆರಂಭ ಆಗುತ್ತೆ. ಗಾಂಧೀಜಿಯವರು ಸರ್ಕಾರಕ್ಕೆ ಏನೂ ಮಾಡಿಲ್ಲ. ಗಾಂಧೀಜಿ ಡಿಡ್ ನಥಿಂಗ್ ಟು ಗವರ್ಮೆಂಟ್. ಹಿ ಜಸ್ಟ್ ಕೆಪ್ಟ್ ಕ್ವೈಟ್. ಓಕೆ, ಹಿ ಜಸ್ಟ್ ಕೆಪ್ಟ್ ಕ್ವೈಟ್. ನೆಕ್ಸ್ಟ್, the authorities later used decide to make these defiant leaders register themselves. ಸೊ ಇವ್ರು ಏನ್ ಮಾಡಿದ್ರು? ಭಾರತೀಯರು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಒಪ್ಕೊಂಡಿರ್ಲಿಲ್ಲ. ಸೊ ಬೇರೆ ಬೇರೆ ಅಧಿಕಾರಿಗಳು ಏನ್ ಮಾಡಿದ್ರು? ಮೋಸದಿಂದ ಏನ್ ಮಾಡಿದ್ರು? ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಗಳನ್ನ ಮಾಡಿಸ್ತಾರೆ. ಅದಾದ ನಂತರ ಇಂಡಿಯನ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಗಾಂಧಿ ರಿಟ್ಯಾಲಿಯೇಟೆಡ್, ದ್ವೇಷವನ್ನ ತೀರ್ಸ್ಕೊಳ್ತಾರೆ. ಹೇಗೆ? ಬೈ ಪಬ್ಲಿಕ್ಲಿ ಬರ್ನಿಂಗ್ ದೇರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್. ಆ ಸರ್ಟಿಫಿಕೇಟ್ಗಳು ಏನಿದ್ವಲ್ಲ ಅವುಗಳನ್ನ ಬರ್ನ್ ಮಾಡ್ತಾರೆ. ದೇರ್ ವಾಸ್ ಅ ಕಾಂಪ್ರಮೈಸ್ ಸೆಟಲ್ಮೆಂಟ್ ಇನ್ ದ ಎಂಡ್, ಆಸ್ ಆಲ್ ದಿಸ್ ಶೋಡ್ ದ ಸೌತ್ ಆಫ್ರಿಕಾ ಗವರ್ಮೆಂಟ್ ಇನ್ ಅ ಬ್ಯಾಡ್ ಲೈಟ್. ಕೊನೆಗೆ
ಒಂದು ಕಾಂಪ್ರಮೈಸ್ಗೆ ಬರಲಾಗತ್ತೆ. ಸರಿ, ನೀವು ರೆಸ್ಟ್ ಸರ್ಟಿಫಿಕೇಟ್ಗಳನ್ನ ತಗೊಂಡು ಹೋಗೋ ಅಗತ್ಯ ಇಲ್ಲ ಅಂತ ಹೇಳಿ. ಓಕೆ, ಸೊ ವಾಟ್ ಈಸ್ ದ ಸ್ಟೋರಿ? ಇದರಲ್ಲಿ ಏನೇನು ಪಾಯಿಂಟ್ಸ್ ಬರುತ್ತೆ? ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದು ಟಾಪಿಕ್ ನಾವು ಕಲ್ತಿದ್ದು? ಸತ್ಯಾಗ್ರಹ ಅಗೇನೆಸ್ಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್. ಸೊ ಏನಾಯ್ತು ಇಲ್ಲಿ? ಗಾಂಧೀಜಿ ಬರ್ತಾರೆ, ಇವರು ಒಂದು ಯಾವ್ದೋ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ರಲ್ಲ, ಯಾವ್ದದು? ಪ್ಯಾಸಿವ್ ರೆಸಿಸ್ಟೆನ್ಸ್ ಅಸೋಸಿಯೇಷನ್. ಸೊ ಏನಿತ್ತು ರೂಲ್ಸ್? ಏನಿತ್ತು ಇದರಲ್ಲಿ? ವಾಟ್ ವಾಸ್ ದ ರೂಲ್? ಇಂಡಿಯನ್ಸ್ ಶುಡ್ ಕ್ಯಾರಿ ಆಲ್ ದ ಟೈಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್. ಓಕೆ, ಸೊ ಗಾಂಧೀಜಿ ಅವ್ರನ್ನ ಜೈಲಿಗೆ ಹಾಕಲಾಯ್ತು. ಇಲ್ಲಿ ಕೊನೆಗೆ ಸೆಟಲ್ಮೆಂಟ್ ಅಷ್ಟೇ ಇದರಲ್ಲಿ ಕಲಿಬೇಕಾದ್ದು. ನೆಕ್ಸ್ಟ್, ಕ್ಯಾಂಪೇನ್ ಅಗೇನ್ಸ್ಟ್ ರಿಸ್ಟ್ರಿಕ್ಷನ್ಸ್ ಆನ್ ಇಂಡಿಯನ್ ಮೈಗ್ರೇಷನ್. ಓಕೆ, ಭಾರತೀಯರ ಮೈಗ್ರೇಷನ್ ಮೇಲೆ ರಿಸ್ಟ್ರಿಕ್ಷನ್ಗಳನ್ನ ಹಾಕಲಾಗಿತ್ತು. ಯಾವುದ್ರ ಮೇಲೆ? ಈ ಮೈಗ್ರೇಷನ್ ಅಂದ್ರೆ ಏನು? ವಲಸೆಗೆ. ಸಿ, the earlier campaign was widened to include protests against a new legislation imposing restrictions on Indian migrations. ಹಿಂದೆ ಈ ಹೋರಾಟ ನಡೀತಾ ಇತ್ತಲ್ಲ, ದಿಸ್ ಪ್ರೊಟೆಸ್ಟ್ ವೈಡನ್ ಇನ್ನೂ ಜಾಸ್ತಿ ಆಯ್ತದು. ಓಕೆ, ಯಾವ ತರ ಎಲ್ಲಿಗೆ ಹೋಯ್ತು ಅಂತ ಅಂದ್ರೆ, ಇಂಡಿಯನ್ಸ್ ಡಿಫೈಡ್ ದ ಲಾ by crossing over from one province to another province and by refusing to produce a license. Okay, Indians went from India to South Africa. When they went, they need to have a registration certificate. ಯಾವಾಗ ಭಾರತದಿಂದ ಅವರು ಸೌತ್ ಆಫ್ರಿಕಾಗೆ ಬಂದ್ರು, ಅವ್ರಿಗೊಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಕೊಡ್ಲಾಗ್ತಾ ಇತ್ತು. ಸೊ ಇದರ ವಿರುದ್ಧ ಹೋರಾಟ ಆಯಿತು. ನೆಕ್ಸ್ಟ್, ಈಗ ಇನ್ ಸೌತ್ ಆಫ್ರಿಕಾ, ಕನ್ಸಿಡರ್ ದಿಸ್ ಇಸ್ ಸೌತ್ ಆಫ್ರಿಕಾ, ದೇರ್ ವಿಲ್ ಬಿ ಪ್ರಾವಿನ್ಸಸ್. ಒಂದು ಸೌತ್ ಆಫ್ರಿಕಾ ಅನ್ನುವಂಥ ದೇಶದಲ್ಲಿ ಬೇರೆ 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 ರಾಜ್ಯಗಳಿರುತ್ತೆ, ಹೌದಲ್ವಾ? ಸೊ ಆ ರಾಜ್ಯಗಳಲ್ಲಿ ಇಫ್ ದೇ ಆರ್ ಸ್ಟೇಯಿಂಗ್ ಇನ್ ಪ್ರಾವಿನ್ಸ್ ಎ, if they want to go to province B, they need to produce a license. A ದಿಂದ ಬಿ ಹೋಗ್ಬೇಕಂತ ಅಂದ್ರೆ ಅವ್ರಿಗೆ ಏನ್ ಇಡಬೇಕಾಗ್ತಾ ಇತ್ತು? ಒಂದು ಲೈಸೆನ್ಸ್. ಸೊ ಇಂಡಿಯನ್ಸ್ ಸ್ಟಾರ್ಟೆಡ್ ಕ್ರಾಸಿಂಗ್ ದಿಸ್ ಬಾರ್ಡರ್, ಡಿಫೈನ್ ದ ಲಾ. ಅಂದ್ರೆ ಕಾನೂನನ್ನ ಮುರಿದು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಯಾಕೆ ಮಾತ್ರ ಈ ಒಂದು ರೂಲು, ಬೇರೆಯವ್ರಿಗೆ ಯಾಕಿಲ್ಲ ಇದು? ವೈ ಓನ್ಲಿ ಇಂಡಿಯನ್ ಶುಡ್ ಪ್ರೊಡ್ಯೂಸ್ ದ ಲೈಸೆನ್ಸ್? ಓಕೆ ಅಂತ ಹೇಳಿ, ಸೊ ಇಂತಹ ಸಂದರ್ಭದಲ್ಲೂ ಮೆನಿ ವರ್ ಜೈಲ್ಡ್, ಬಹಳ ಜನರನ್ನ ಇಲ್ಲೂ ಕೂಡ ಏನ್ ಮಾಡಲಾಯಿತು? ಜೈಲಿಗೆ ಹಾಕಲಾಯಿತು. ನೆಕ್ಸ್ಟ್, ಕ್ಯಾಂಪೇನ್ ಅಗೇನ್ಸ್ಟ್ ಪೋಲ್ ಟ್ಯಾಕ್ಸ್ ಅಂಡ್ ಇನ್ವ್ಯಾಲಿಡೇಷನ್ ಆಫ್ ಇಂಡಿಯನ್ ಮ್ಯಾರೇಜಸ್. ಏನಾಯ್ತು ಇಲ್ಲಿ? ಸಿ, ಪೋಲ್ ಟ್ಯಾಕ್ಸ್ ಆಫ್ 3 pound ವಾಸ್ ಇಂಪೋಸ್ಡ್ ಆನ್ ಆಲ್ ಎಕ್ಸ್ ಇಂಡೆಂಚರ್ಡ್ ಇಂಡಿಯನ್ಸ್. ಇಂಡೆಂಚರ್ಡ್ ಅಂತ ಅಂದ್ರೆ ಇಂಡೆಂಚರ್ಡ್ ಲೇಬರ್ಸ್. ಓಕೆ, ದೇ ಕೇಮ್ ಫ್ರಮ್ ಇಂಡಿಯಾ, ಭಾರತದಿಂದ ಇಲ್ಲಿ ಬಂದಿದ್ರು ಆನ್ ಅ ಕಾಂಟ್ರಾಕ್ಟ್. ವಾಟ್ ಕಾಂಟ್ರಾಕ್ಟ್? ವರ್ಕ್ಗೆ ತಕ್ಕ ಹಾಗೆ ಸಂಬಳ. ಬಟ್ ದೀಸ್ ಆರ್ ಎಕ್ಸ್ ಇಂಡೆಂಚರ್ಡ್ ಲೇಬರ್ಸ್. ದೇರ್ ಕಾಂಟ್ರಾಕ್ಟ್ ಈಸ್ ಓವರ್, ಅವ್ರ ಒಪ್ಪಂದ ಮುಗಿದು ಹೋಗಿದೆ. ದೇ ಡೋಂಟ್ ಹ್ಯಾವ್ ಎನಿ ಬಿಗ್ ಜಾಬ್, ದೊಡ್ಡ ದೊಡ್ಡ ಕೆಲಸ ಏನೂ ಇಲ್ಲ. ಸೊ ದೇ ಆರ್ ವೆರಿ ಪುವರ್, ತುಂಬಾ ಬಡವರಿದ್ದಾರೆ ಅವರು. ಸೊ ಇಂಥವ್ರ ಮೇಲೆ ವಾಟ್ ಗವರ್ಮೆಂಟ್ ಡಿಡ್? ಗವರ್ಮೆಂಟ್ ಅಪ್ಲೈಡ್ ಅ ನ್ಯೂ ಟ್ಯಾಕ್ಸ್, 3 pounds. ಇದರಿಂದ ದ ಇಂಡಿಯನ್ ಪೀಪಲ್ ಸ್ಟಾರ್ಟೆಡ್ ಅಬಾಲಿಷನ್ ಆಫ್ ದಿಸ್ ಪೋಲ್ ಟ್ಯಾಕ್ಸ್. ಇದರ ವಿರುದ್ಧ ಹೋರಾಟ ಆರಂಭ ಆಯಿತು. ಅರ್ಥ ಆಯ್ತಾ? ನೆಕ್ಸ್ಟ್, ಅಂಡ್ ದ ಸುಪ್ರೀಂ ಕೋರ್ಟ್ ಆಫ್ ಸೌತ್ ಆಫ್ರಿಕಾ ಆರ್ಡರ್ಡ್ ದಟ್ invalidate the marriages which are not conducted according to the Christian rites or registered by Register of Marriages. ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಮಾಡ್ತು ಅಂತ ಅಂದ್ರೆ, ಸೌತ್ ಆಫ್ರಿಕಾದಲ್ಲಿ ಯಾವ ಮ್ಯಾರೇಜ್ಗಳು ಕ್ರಿಶ್ಚಿಯನ್ ರೂಲ್ ಪ್ರಕಾರ ಆಗಿಲ್ಲ ಅಂತ ಎಲ್ಲಾ ಮ್ಯಾರೇಜ್ಗಳು ಏನು ಇನ್ವ್ಯಾಲಿಡೇಟ್ ಮಾಡ್ರಿ, ಅಮಾನ್ಯಗೊಳಿಸ್ರಿ ಅಂತ ಹೇಳ್ತು. ಓಕೆ, ಕ್ಯಾನ್ಸಲ್ ಆಲ್ ದ ಮ್ಯಾರೇಜಸ್ ದೋಸ್ ಹೂ ನಾಟ್ ಟೇಕನ್ ಪ್ಲೇಸ್ ಇನ್ ದ ಕ್ರಿಶ್ಚಿಯನ್ ರಿಚುವಲ್, ಅಂದ್ರೆ ಕ್ರಿಶ್ಚಿಯನ್ ಪ್ರಕಾರ ಆಗಿಲ್ಲ, ಅದೆಲ್ಲವೂ ಕೂಡ ಕ್ಯಾನ್ಸಲ್ ಅಂತ ಹೇಳಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ. ವಾಟ್ ಹ್ಯಾಪನ್ಡ್? ದ ಗವರ್ಮೆಂಟ್ ಆಲ್ಸೋ ಸೇಡ್ ದ ಮ್ಯಾರೇಜಸ್ ವರ್ ಇಲ್ಲಿಗಲ್ ಅಂಡ್ ಚಿಲ್ಡ್ರನ್ ಬಾರ್ನ್ ಔಟ್ ಆಫ್ ಸಚ್ ಮ್ಯಾರೇಜಸ್ ಆರ್ ಇಲ್ಲಿಜಿಟಮೇಟ್. ಓಕೆ, ಅಂದ್ರೆ ಇಂತಹ ಹಿಂದೂ, ಮುಸ್ಲಿಂ, ಪಾರ್ಸಿ ಸಂಪ್ರದಾಯದ ಅಡಿಯಲ್ಲಿ ಮದುವೆಯಾಗಿ, ಓಕೆ, ದ ಮ್ಯಾರೇಜಸ್ ಟುಕ್ ಪ್ಲೇಸ್ ಇನ್ ದ ರಿಚುವಲ್ ಆಫ್ ಹಿಂದೂ, ಮುಸ್ಲಿಂ, ಪಾರ್ಸಿ ಆರ್ ಇಲ್ಲಿಗಲ್. ನಾಟ್ ಓನ್ಲಿ ಇಲ್ಲಿಗಲ್, ಬಟ್ ಇಫ್ ದ ಚಿಲ್ಡ್ರನ್ಸ್ ಆರ್ ಬಾರ್ನ್, ಮಕ್ಕಳೇನಾದ್ರು ಹುಟ್ಟಿದ್ರೆ ಆ ಮಕ್ಕಳು ಕೂಡ ಅಕ್ರಮ ಅಂತ ಹೇಳಿದ್ರು. ಏನಾಗತ್ತೆ ಅದನ್ನ ಕೇಳಿದಾಗ ಮನೆಯವ್ರಿಗೆ ಕೋಪ ಬರುತ್ತಲ್ಲ. ಆಗ ಇದರಿಂದ ದ ಇಂಡಿಯನ್ಸ್ ಟ್ರೀಟೆಡ್ ದಿಸ್ ಜಡ್ಜ್ಮೆಂಟ್ ಆಸ್ ಅನ್ ಇನ್ಸಲ್ಟ್ ಟು ದ ಆನರ್ ಆಫ್ ವಿಮೆನ್. ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಇದೇನಾಯ್ತು? ಅಗೌರವ ತೋರಿದ ಹಾಗೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಇದರ ವಿರುದ್ಧ
ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ. ನೌ ವಿಮೆನ್ ವರ್ ಡ್ರಾನ್ ಇನ್ ಟು ದ ಮೂವ್ಮೆಂಟ್. ಈ ಒಂದು ಹೋರಾಟಕ್ಕೆ ಮಹಿಳೆಯರು ಕೂಡ ಬಂದ್ರು. ಓಕೆ, ನೆಕ್ಸ್ಟ್. ಓಕೆ, ಏನ್ ಕಲ್ತ್ವಿ ಹೇಳಿ? ವಾಟ್ ವಿ ಸ್ಟಡಿಡ್? ಫಸ್ಟ್ ಒನ್ ಯಾವುದು? ಫಸ್ಟ್ ಹೋರಾಟ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಸೆಕೆಂಡ್ ಮೈಗ್ರೇಷನ್. ನೆಕ್ಸ್ಟ್ ಇಂಡಿಯನ್ ಪೋಲ್ ಟ್ಯಾಕ್ಸ್. ಹೌ ಮಚ್? 3 pound. ಇಂಡಿಯನ್ ಮ್ಯಾರೇಜಸ್. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತಲ್ಲಿ, ಹೈಕೋರ್ಟ್ ಇದ್ರದ್ದು, ಸರ್ಕಾರ ಅಲ್ಲ. ಓಕೆ, ಫಸ್ಟ್ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಸೆಟ್ಟಿಂಗ್ ಅಪ್ ಆಫ್ ಟಾಲ್ಸ್ಟಾಯ್ ಫಾರ್ಮ್. ಇದ್ರ ನಡುವೆ ಏನಾಗಿತ್ತು ಅಂತ ಅಂದ್ರೆ, ಹೋರಾಟ ಮಾಡ್ತಾ ಇರೋರಿಗೆ ಒಂದು ಜಾಗ ಬೇಕಲ್ವಾ? ಬರೀ ಹೋರಾಟ ಮಾಡ್ಕೊಂಡು ಕೂತ್ರೆ ಊಟ ಯಾರು ಕೊಡೋರು ಅವ್ರಿಗೆ? ಇರೋದಿಲ್ಲಿ ಅವರು. ಓಕೆ, these protesters should get a place to stay and to have food. That is why Mahatma Gandhiji decided to devote all his attention to struggle. ತನ್ನ ಸಂಪೂರ್ಣ ಜೀವನವನ್ನ ಈ ಒಂದು ಹೋರಾಟಕ್ಕೆ ಮೀಸಲಿಡಬೇಕು ಅಂತ ಮಹಾತ್ಮ ಗಾಂಧೀಜಿ ಡಿಸೈಡ್ ಮಾಡ್ತಾರೆ. The funds, okay, for supporting the families of satyagrahis for running the Indian opinion were fast running out. So ಫಂಡ್ಸ್ ಎಲ್ಲ ಖಾಲಿ ಆಗ್ತಾ ಇತ್ತು. ಸೊ ಹಾಗಾಗಿ ಮಹಾತ್ಮ ಗಾಂಧೀಜಿ ಏನ್ ಮಾಡಿದ್ರು, ಒಂದು ಟಾಲ್ಸ್ಟಾಯ್ ಫಾರ್ಮ್ ಅಂತ ಹೇಳಿ ಒಂದು ಆಶ್ರಮವನ್ನ ಅಲ್ಲಿ ಆರಂಭ ಮಾಡ್ತಾರೆ. ಸೊ ಇದಕ್ಕೆ ಯಾರು ಹಣ ಕೊಡ್ತಾರೆ ಅಂತ ಅಂದ್ರೆ, ಕಲ್ಲಿನ್ ಬೆಂಚ್ ಅಂತ ಹೇಳಿ. ಕಲ್ಲಿನ್ ಬೆಂಚ್ ಅನ್ನುವಂತ ಒಬ್ಬ ಜರ್ಮನ್ ಆರ್ಕಿಟೆಕ್ಟ್ ಫ್ರೆಂಡ್ ಅವರು ಗಾಂಧೀಜಿಗೆ ಏನ್ ಮಾಡಿದ್ರು, ಹಣಕಾಸಿನ ಸಹಾಯ ಮಾಡಿದ್ರು. ವೈ ಗಾಂಧೀಜಿ ಸ್ಟಾರ್ಟೆಡ್ ಟಾಲ್ಸ್ಟಾಯ್ ಫಾರ್ಮ್? ಯಾಕೆ ಮಾಡಿದ್ರು? ಅಲ್ಲ, ಫ್ರೀಡಮ್ ಫೈಟ್ ಅಲ್ಲ. ವೇರ್ ಇಟ್ ಇಸ್ ಸ್ಟಾರ್ಟೆಡ್ ಟಾಲ್ಸ್ಟಾಯ್ ಫಾರ್ಮ್? ಆಫ್ರಿಕಾದಲ್ಲಿ ಸ್ಟಾರ್ಟ್ ಆಯ್ತು. ಸೆಲೆಕ್ಷನ್ ಅವ್ರಿಗೆ ಬಾ ಅಂತ ಹೇಳಿ ಕೂತ್ಕೊಳ್ಳಿ ಅಂತ ಹೇಳಿ. ಇಬ್ರು ಸ್ಟೂಡೆಂಟ್ ಇದ್ದಾರೆ ನೋಡ್ರಿ. ಓಕೆ, ಸೊ ಗಾಂಧೀಜಿ ಸ್ಟಾರ್ಟೆಡ್ ದಿಸ್ ಟಾಲ್ಸ್ಟಾಯ್ ಫಾರ್ಮ್ ಇನ್ ಸೌತ್ ಆಫ್ರಿಕಾ ಫಾರ್ ಸತ್ಯಾಗ್ರಹ. ಸೊ ಟು ಸ್ಟೇ ಅಲ್ಲಿ, ಸಂಪೂರ್ಣವಾಗಿ ಅದಕ್ಕೆ ಡಿವೋಟ್ ಮಾಡೋದು. ನೆಕ್ಸ್ಟ್, ಪ್ರೊಟೆಸ್ಟ್ ಅಗೇನ್ಸ್ಟ್ ಟ್ರಾನ್ಸ್ವಾಲ್ ಇಮಿಗ್ರೇಷನ್ ಆಕ್ಟ್. ಸೇಮ್ ಹೇಗೆ ಅಲ್ಲಿ ಮೈಗ್ರೇಷನ್ ಇತ್ತಲ್ಲ, ಇದು ಕೂಡ ಅದೇ ತರ. ಸೊ ಇಂಡಿಯನ್ಸ್ ಪ್ರೊಟೆಸ್ಟೆಡ್ ಬೈ ಇಲ್ಲಿಗಲ್ ಮೈಗ್ರೇಷನ್ ಆಫ್ ನಟಾಲ್, ಮೈಗ್ರೇಷನ್ ಫ್ರಮ್ ನಟಾಲ್ ಟು ಟ್ರಾನ್ಸ್ವಾಲ್. ಸೊ ಒಂದು ಕಡೆಯಿಂದ ಈ ಟ್ರಾನ್ಸ್ವಾಲ್ ಅನ್ನುವಂತ ಒಂದು ಪ್ರದೇಶಕ್ಕೆ ಹೋಗುವುದರ ಮುಖಾಂತರ ಕಾನೂನನ್ನ ಇಲ್ಲೂ ಕೂಡ ಮುರಿತಾರೆ. ಓಕೆ, ಇನ್ ದಿಸ್ ಸ್ಟ್ರಗಲ್ ಕಸ್ತೂರ್ಬಾ ವಾಸ್ ಆಲ್ಸೋ ಪ್ರೆಸೆಂಟ್. ಕಸ್ತೂರ್ಬಾ ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ರು. ಓಕೆ, ಸೊ ದೇ ಮಾರ್ಚ್ಡ್ ಫ್ರಮ್ ಸೆಟಲ್ಮೆಂಟ್ ಇನ್ ನಟಾಲ್ ಟು ಟ್ರಾನ್ಸ್ವಾಲ್. ಇಲ್ಲಿಂದ ಇಲ್ಲಿ ಹೋದ್ರೆ ಅವರನ್ನ ಅರೆಸ್ಟ್ ಮಾಡಲಾಯಿತು. ನಾಟ್ ಓನ್ಲಿ ಇನ್ ಸೌತ್ ಆಫ್ರಿಕಾ, ಅಗೇನ್ಸ್ಟ್ ದಿಸ್ ಟ್ರಾನ್ಸ್ವಾಲ್ ಇಮಿಗ್ರೇಷನ್ ಆಕ್ಟ್, ಇವನ್ ಇನ್ ಇಂಡಿಯಾ, ಗೋಖಲೆ ಟೂರ್ಡ್ ಹೋಲ್ ಕಂಟ್ರಿ. ಗೋಖಲೆ ಅವರು ಕೂಡ ಇಡೀ ದೇಶ ತುಂಬಾ ಪ್ರವಾಸ ಮಾಡಿ ಪಬ್ಲಿಕ್ ಒಪಿನಿಯನ್ ಅನ್ನ ಜಾಗೃತ ಮಾಡಿದ್ರು ಜನರನ್ನ. ಓಕೆ, ಈವನ್ ವೈಸರಾಯ್ ಲಾರ್ಡ್ ಹಾರ್ಡಿಂಜ್ condemned this repression and called for an impartial enquiry. ಓಕೆ, ಸೊ ಈ ಯಾವ ಆಕ್ಟ್ ಇದು? ಟ್ರಾನ್ಸ್ವಾಲ್ ಇಮಿಗ್ರೇಷನ್ ಆಕ್ಟ್. ಸೊ ಇದ್ರ ವಿರುದ್ಧ ಇಂಡಿಯನ್ಸ್ ಪ್ರೊಟೆಸ್ಟೆಡ್ ಬೈ ಕ್ರಾಸಿಂಗ್ ಬಾರ್ಡರ್ ಟು ನಟಾಲ್ ಟು, ಎಲ್ಲಿಂದ ಎಲ್ಲಿ ಹೋದ್ರು? ಟ್ರಾನ್ಸ್ವಾಲ್. ಕಸ್ತೂರ್ಬಾ ವಾಸ್ ಆಲ್ಸೋ ಪ್ರೆಸೆಂಟ್ and Gokhale toured whole India. Okay, and Lord Hardinge. ಯಾರು ಇವರು? ಲಾರ್ಡ್ ಹಾರ್ಡಿಂಜ್. ಎಲ್ಲಿದ್ರು ಇವರು? ವೈಸ್ರಾಯ್ ಇನ್ ಇಂಡಿಯಾ. ಓಕೆ, ಸೊ he also condemned this act and he said impartial enquiry. ಇದ್ರ ವಿರುದ್ಧ ಒಂದು ತನಿಖೆ ನಡಿಬೇಕಂತ ಹೇಳ್ತಾರೆ. ಇಷ್ಟು 4 ಪಾಯಿಂಟ್ ನೆನ್ಪಿಟ್ಕೊಡ್ರಿ ಇದ್ರಲ್ಲಿ. ಈ ತರ ನೋಡಿ, ಇಷ್ಟಿಷ್ಟೇ ಪಾಯಿಂಟ್ಸ್ ಮಾಡ್ಕೊಂಡು ಹೋಗೋದು. Okay, you have to make short notes. Okay. ಸೊ ಕೊನೆಗೆ ಏನೊಂದು ಒಪ್ಪಂದ ಆಯ್ತು? ಏನು ಒಪ್ಪಂದ ಆಯ್ತು ಅಂತ ಅಂದ್ರೆ, ನೆಗೋಷಿಯೇಷನ್ಸ್, ಮಾತುಕತೆಗಳು ನಡೆಯುತ್ತೆ. ಮಹಾತ್ಮ ಗಾಂಧೀಜಿ, ಲಾರ್ಡ್ ಹಾರ್ಡಿಂಜ್, CF ಆಂಡ್ರ್ಯೂಸ್, ಜನರಲ್ ಸ್ಮೂಟ್ಸ್ ಇವರೆಲ್ಲ ಕೂತ್ಕೊಂಡು ಸೌತ್ ಆಫ್ರಿಕಾ ಗವರ್ಮೆಂಟ್ ಕೂಡ ಕನ್ಸೀಡ್ ಆಗತ್ತೆ. ಯಾವುದಕ್ಕೆ? ಮೇಜರ್ ಇಂಡಿಯನ್ ಡಿಮ್ಯಾಂಡ್ಸ್. ಭಾರತದವರು ಏನೇನು ಬೇಡ್ಕೊಂಡಿದ್ರಲ್ಲ ಅದಕ್ಕೆಲ್ಲಕ್ಕೂ ಕೂಡ ಕನ್ಸೀಡ್ ಒಪ್ಪಿಗೆನ ಕೊಡುತ್ತೆ. ಸರಿ, ಇನ್ ಮುಂದೆ ನಾವು ನೀವು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ತೋರಿಸೋಗತ್ತೆ ಇಲ್ಲ, ದೇರ್ ವಿಲ್ ಬಿ ನೋ ಪೋಲ್ ಟ್ಯಾಕ್ಸ್ ಅಂಡ್ ಮ್ಯಾರೇಜಸ್ ಕೂಡ ಲೀಗಲ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ.
ಓಕೆ, ಆಲ್ ದ ಡಿಮ್ಯಾಂಡ್ಸ್ ಆಫ್ ಇಂಡಿಯನ್ಸ್ ವರ್ ಫುಲ್ಫಿಲ್ಡ್. ಭಾರತೀಯರ ಬೇಡಿಕೆಗಳನ್ನ ಸರ್ಕಾರ ಫುಲ್ಫಿಲ್ ಮಾಡ್ತು. ಓಕೆ, ಟೋಟಲ್ ಹೌ ಮೆನಿ ಸ್ಟ್ರಗಲ್ಸ್ ಗಾಂಧಿ ಡಿಡ್ ಇನ್ ಸೌತ್ ಆಫ್ರಿಕಾ? ಫೇಸ್ 1, ಫಸ್ಟ್ ಫೇಸ್ ನಲ್ಲಿ 1894 ಟು 1906 ಏನಿತ್ತಲ್ಲಿ? ಮಾಡರೇಟ್ ಫೇಸ್, ರೈಟಿಂಗ್ ಲೆಟರ್, ಪತ್ರವನ್ನು ಮಾತ್ರ ಬರಿತಾ ಇದ್ರು. ಸೆಕೆಂಡ್ ಫೇಸ್ ನಲ್ಲಿ 4 ಹೋರಾಟ ಆಗಿದೆ ಅಲ್ವಾ? ನಂಬರ್ 1, ದಿಸ್ ಇಸ್ ಪ್ಯಾಸಿವ್ ರೆಸಿಸ್ಟೆನ್ಸ್. ನಂಬರ್ 1, registration certificates, Migration Act, poll tax, invalidation of marriages, and Transvaal Immigration Act. ಇಷ್ಟು ನೆನ್ಪಿಟ್ಕೊಡ್ರಿ. ಆಮೇಲೆ ಇದರಲ್ಲಿ ಒಳಗಿರೋ ಪಾಯಿಂಟ್ಸ್ ನ ಈ ತರ ಚಾರ್ಟ್ ಕೂಡ ಮಾಡ್ಕೊಳ್ಬಹುದು. ಇದೇ ನಿಮಗೆ ರಿವಿಷನ್ ಟೈಪ್ ಆಗುತ್ತೆ. ನೆಕ್ಸ್ಟ್, ಕಂಪ್ರೈಸ್ ಸೊಲ್ಯೂಷನ್, ಸಿರೀಸ್ ಆಫ್ ನೆಗೋಸಿಯೇಷನ್ಸ್ ಅಂತ ಹೇಳಿದೆ ನಾನು ನಿಮಗೆ. ನೆಕ್ಸ್ಟ್, ಗಾಂಧೀಸ್ ಎಕ್ಸ್ಪೀರಿಯನ್ಸ್ ಇನ್ ಸೌತ್ ಆಫ್ರಿಕಾ. ಸರಿ, ಗಾಂಧೀಜಿ ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಸಿಕ್ತಿಲ್ಲಿ? ಓಕೆ, ನಾವು ಅನ್ಕೊಳ್ತೀವಿ ಈಗ ಬಹಳ ಜನ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ಮಹಾತ್ಮ ಗಾಂಧೀಜಿ ಅಂತ ಹೇಳ್ತಾರೆ, ಹೌದಲ್ವಾ? ಸೊ ಹೌ ಗಾಂಧಿ ಹೆಲ್ಪ್ಡ್ ಇಂಡಿಯಾ ಟು ಗೆಟ್ ಫ್ರೀಡಮ್ ಇನ್ 1947? ಗಾಂಧೀಜಿ ಭಾರತಕ್ಕೆ ವಾಪಸ್ ಯಾವಾಗ ಬಂದ್ರು? 1915. ಸೊ 1950 ಟು 1947 ಅರೌಂಡ್ 32 ಇಯರ್ಸ್. ಸೊ 1915 ಬಂದ ತಕ್ಷಣ ಅವರಲ್ಲಿ ಒಂದು ಶಕ್ತಿ ಸಾಮರ್ಥ್ಯ ಇತ್ತು. ಹಿ ಹ್ಯಾಡ್ ಅ ಪವರ್. ಹೌ ಹಿ ಗೇನ್ಡ್ ದ್ಯಾಟ್ ನಾಲೆಜ್ ಅಂಡ್ ಪವರ್ ಇನ್ ದಿಸ್ ಸೌತ್ ಆಫ್ರಿಕಾ ಸತ್ಯಾಗ್ರಹ. ಸೌತ್ ಆಫ್ರಿಕಾದಲ್ಲಿ ಏನಾಗಿತ್ತಲ್ಲ ಅದರಿಂದ ಕಲ್ತಿದ್ರು ಅವ್ರಿಗೆ ನಾಲೆಜ್ ಸಿಕ್ಕಿತ್ತಲ್ಲಿ. ಓಕೆ, ಹೌ? ಫಸ್ಟ್ ಹಿ ಫೌಂಡ್ ದ್ಯಾಟ್. ಅವ್ರಿಗೇನು ಗೊತ್ತಾಯ್ತು ಅಂದ್ರೆ ಮಾಸಸ್ ಹ್ಯಾಡ್ ಇಮ್ಮೆನ್ಸ್ ಕೆಪಾಸಿಟಿ. ನಾವೇನಾದ್ರೂ ಮಾಡಬೇಕು ಅಂತ ಅಂದ್ರೆ ಸಿಂಗಲ್ ಆಗಿ ಹೋರಾಟ ಮಾಡಿದ್ರೆ ಆಗಲ್ಲ. ದೇರ್ ಶುಡ್ ಬಿ ಮಾಸ್ ಪಾರ್ಟಿಸಿಪೇಷನ್, ಜನ ಸಮೂಹದ ಪಾಲ್ಗೊಳ್ಳುವಿಕೆ ಇರಬೇಕು ಅಂತ ಡಿಸಿಷನ್ ತಗೊಂಡ್ರು. ಓಕೆ, ಅಂಡ್ ಹಿ ವಾಸ್ ಏಬಲ್ ಟು ಯುನೈಟ್ ಇಂಡಿಯನ್ಸ್, ಓಕೆ, ಬಿಲಾಂಗಿಂಗ್ ಟು ಡಿಫರೆಂಟ್ ರಿಲಿಜಿಯನ್ಸ್, ಕ್ಲಾಸಸ್, ಮೆನ್, ವಿಮೆನ್, ಓಕೆ, ಅಲೈಕ್ ಅಂಡರ್ ಹಿಸ್ ಲೀಡರ್ಶಿಪ್. ಸೊ ಇಲ್ಲಿ ಏನು ಕಲಿತರು ಮಹಾತ್ಮ ಗಾಂಧೀಜಿ ಅಂತ ಅಂದ್ರೆ ಅಲ್ಲಿ ಜಾತಿ, ಧರ್ಮ, ವರ್ಣ, ವರ್ಗ, ಮಹಿಳೆ, ಪುರುಷ ಅಂತ ಹೇಳಿ ತಾರತಮ್ಯ ಮಾಡದೆ ಎಲ್ಲರನ್ನು ಕೂಡ ಒಗ್ಗೂಡಿಸುವಂತ ಸಾಮರ್ಥ್ಯವನ್ನು ಪಡಿತಾರೆ ಮಹಾತ್ಮ ಗಾಂಧೀಜಿ. ಓಕೆ, ಸೊ ಯಾಕೆ? ಅದು ಒಂದು ಬೆನಿಫಿಟ್ ಏನಾಗಿತ್ತು ಅಂತ ಅಂದ್ರೆ, ನೀವು ನೋಡಿ, ನಮ್ಮ ಮನೆಯಲ್ಲಿರುವಾಗ ನಮ್ಮ ಮನೆ ಪಕ್ಕದ ಮನೆ ಅನ್ನೋ ಅಂತ ಭೇದ ಭಾವ ಇರುತ್ತೆ. ಓಕೆ, ಇದು ನಮ್ಮ ಓಣಿ. ಈಗ ಬೇರೆ ಓಣಿ ಅಂತ ಅಂದ್ರೆ ನಮ್ಮ ಓಣಿಯವನು ಬೇರೆ ಓಣಿಯವನು, ಆಮೇಲೆ ನಮ್ಮ ಊರವನು ಬೇರೆ ಊರವನು ಅಲ್ವಾ? ಆಮೇಲೆ ನಮ್ಮ ತಾಲೂಕು ಬೇರೆ ತಾಲೂಕು, ನಮ್ಮ ಜಿಲ್ಲೆ ಬೇರೆ ಜಿಲ್ಲೆ. ಅಲ್ಲಿ ಜಾತಿ ಧರ್ಮ ಬರಲ್ಲ. ಈ ನಮ್ಮ ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಜಾತಿ ಧರ್ಮ ಇಲ್ಲ, ಅವ್ರು ಭಾರತೀಯರಾಗ್ತಾರೆ. ಇಫ್ ಅ ಪರ್ಸನ್, ಸಿ if a Hindu person and if a Muslim person, if a Sikh or Parsi will go from India to America, if they stay there, they consider themselves as Indians, not Hindus or Muslims or others. ಆ ಥರ ಆಗಿತ್ತಲ್ಲಿ. ಸೊ ಅದರಿಂದ ಇಲ್ಲಿ ಗಾಂಧೀಜಿ ಅವರಿಗೆ ಈ ಒಂದು ಶಕ್ತಿ ಬಂತು. ಆಮೇಲೆ he also came to realize that at times the leaders have to take decisions unpopular with their enthusiastic supporters. This is very important point. ಇಲ್ಲಿ ಗಾಂಧೀಜಿ ಏನ್ ಕಲ್ತ್ರಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಲೀಡರ್ಗಳು ತಮ್ಮ ಫಾಲೋವರ್ಗಳ ಮನಸ್ಥಿತಿಯನ್ನ ಮೀರಿ ಅವರ ವಿರುದ್ಧವಾದಂತ ನಿರ್ಧಾರ ತಗೊಳ್ಬೇಕಾಗತ್ತೆ. ಇದು ಮುಂದೆ ಬೇಕಾಗತ್ತೆ, ನಮ್ಗೆ ನೆನ್ಪಿಟ್ಕೊಳ್ಳಿ. ಓಕೆ, ಮುಂದೆ ಈ ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕು. ಯಾಕಂತ ಅಂದ್ರೆ ಇನ್ 1921 ಚೌರಿ ಚೌರ ಅಂತ ಒಂದು ಇನ್ಸಿಡೆಂಟ್ ಆಗುತ್ತೆ. ಚೌರಿ ಚೌರ ಇನ್ಸಿಡೆಂಟ್ ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ ಭಾರತೀಯರು. ಆಗ ಅವ್ರು ಹಿಂದೆ ತೆಗೆದುಕೊಳ್ತಾರೆ ಅಸಹಕಾರ ಚಳವಳಿಯನ್ನು ಮಹಾತ್ಮ ಗಾಂಧೀಜಿ. ಓಕೆ, ಸೊ ವಾಟ್ ಗಾಂಧೀಜಿ here realized that at some times leaders have to take decisions unpopular their enthusiastic supporters. ಇಂಗ್ಲಿಷ್ ಗ್ರಾಮರ್ ನವ್ರು ಹೇಳ್ರಿ, ಲೀಡರ್ಸ್ ಹ್ಯಾವ್ ಯಾಕೆ ಬಂತು, ಹ್ಯಾಸ್ ಯಾಕೆ ಬರ್ಲಿಲ್ಲ? ಪ್ಲೂರಲ್ ಇದೆ, ಅದು ನೆನ್ಪಿಟ್ಕೊಳ್ರಿ. ಈ ತರ ನೀವು ಇಂಗ್ಲಿಷ್ ಗ್ರಾಮರ್ ಸ್ಟಡಿ ಮಾಡ್ತಾ ಹೋಗ್ಬೇಕು ಮಾಡರ್ನ್ ಹಿಸ್ಟರಿ ಕಲಿಯುವಾಗ, ಇಂಗ್ಲಿಷ್ ಇಂಪ್ರೂವ್ ಆಗ್ಬೇಕಂದ್ರೆ. ಓಕೆ, ನೆಕ್ಸ್ಟ್, he was able to evolve his own style of leadership, politics, new technique of struggle on a limited scale, untrammeled by opposition of contending political currents. ಸೊ ಇವರು ತಮ್ಮದೇ ಆದಂತಹ ಒಂದು ನಾಯಕತ್ವವನ್ನ
ನಡೆಸ್ಕೊಂಡು ಹೋದ್ರು. ಆಮೇಲೆ ಗಾಂಧೀಜಿ's ಟೆಕ್ನಿಕ್ ಆಫ್ ಸತ್ಯಾಗ್ರಹ. ಇವರ ಸತ್ಯಾಗ್ರಹ ಅಂತ ಅಂದ್ರೆ ಏನು, ಹೇಗಿತ್ತದು? ಇಟ್ ವಾಸ್ ಅ ನ್ಯೂ ಟೆಕ್ನಿಕ್. ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟ್ರುತ್ ಅಂಡ್ ನಾನ್ ವೈಲೆನ್ಸ್. ನೆನ್ಪಿಟ್ಕೊಡ್ರಿ, ಮಹಾತ್ಮ ಗಾಂಧೀಜಿ ಅಂದ ತಕ್ಷಣ ನಿಮಗೆ ಬರಬೇಕಾದದ್ದು ಎರಡೇ, ಒಂದು ಸತ್ಯ ಮತ್ತೊಂದು ಅಹಿಂಸೆ. ಟ್ರುತ್ ಅಂಡ್ ನಾನ್ ವೈಲೆನ್ಸ್, ಮಹಾತ್ಮ ಗಾಂಧೀಜಿ. ವಾಟ್ ಆರ್ ದ ಬೇಸಿಕ್ ಟೆನೆಟ್ಸ್ ಆಫ್ ದಿಸ್ ಸತ್ಯಾಗ್ರಹ? ತತ್ವಗಳು ಏನದ್ರದ್ದು ಅಂತ ನೋಡಿದಾಗ, very important points they may ask in mains. See, a satyagrahi was not to submit to what he considered as wrong. ಯಾವುದು ತಪ್ಪು ಅಂತ ನಿರ್ಧಾರ ಮಾಡ್ತಾನೆ ಒಬ್ಬ ಸತ್ಯಾಗ್ರಹಿ, ಅದಕ್ಕೆ ಯಾವತ್ತೂ ಕೂಡ ಸಬ್ಮಿಟ್ ಆಗಬಾರ್ದು, ಶರಣಾಗತನಾಗೋ ಹಾಗಿಲ್ಲ. ಸಬ್ಮಿಟ್ ಅಂದ್ರೆ ಶರಣಾಗತಿ ಹಾಗೂ. ಬಟ್ ಹಿ ಆಲ್ವೇಸ್ ರಿಮೇನ್ ಟ್ರುತ್ಫುಲ್, ಸತ್ಯವಂತನಾಗಿರ್ಬೇಕು, ನಾನ್ ವಯಲೆಂಟ್, ಅಹಿಂಸಾತ್ಮಕವಾಗಿರ್ಬೇಕು, ಮತ್ತೆ ಫಿಯರ್ಲೆಸ್ ಇರಬೇಕು. ಹಿ ಶುಡ್ ಬಿ ಫಿಯರ್ಲೆಸ್. ಹೂ? ಸತ್ಯಾಗ್ರಹಿ. ಓಕೆ. ಅಂಡ್ ಯಾವ ಪ್ರಿನ್ಸಿಪಲ್ ಇರಬೇಕಲ್ಲಿ? ವಿಡ್ರಾಲ್ ಆಫ್ ಕೋಆಪರೇಷನ್, ಸಹಕಾರವನ್ನು ಕೊಡೋದ್ರಿಂದ ಹಿಂದೆ ಸರಿಬೇಕು. ಅಂಡ್ ಬಾಯ್ಕಾಟ್. ಬಾಯ್ಕಾಟ್ ಅಂದ್ರೆ ಬಹಿಷ್ಕಾರ ಹಾಕೋದು, ನಾವು ಬೇಡ ಅಂತ ತಿರಸ್ಕರಿಸಿ ಸುಮ್ಮನೆ ಎದ್ದು ಬಿಡೋದು. ಓಕೆ. ಅಂಡ್ ವಾಟ್ ಆರ್ ದ ಮೆಥಡ್ಸ್? ಏನಿರ್ಬೇಕು ಸತ್ಯಾಗ್ರಹದಲ್ಲಿ? ಓಕೆ. ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್, ಟ್ಯಾಕ್ಸ್ ಕೊಡೋ ಹಾಗಿಲ್ಲ. ಡಿಕ್ಲೈನಿಂಗ್ ಆನರ್ಸ್. ಡಿಕ್ಲೈನಿಂಗ್ ಆನರ್ಸ್ ಅಂದ್ರೆ ವಾಟ್ ಇಸ್ ದ ಆನರ್ಸ್? ಗೌರ್ಮೆಂಟ್ ಕೆಲವೊಂದು ಪ್ರಶಸ್ತಿಗಳನ್ನ ಘೋಷಣೆ ಮಾಡುತ್ತೆ. ಗೌರ್ಮೆಂಟ್ ವಿಲ್ ಅನೌನ್ಸ್ ಸಮ್ ಆನರ್ಸ್, ವಿ ಶುಡ್ ಡಿಕ್ಲೈನ್ ದಮ್, ಅವುಗಳನ್ನ ಹಿಂದಿರುಗಿಸೋದು. ಆಮೇಲೆ ಉದಾಹರಣೆಗೆ ಆಗ ಸರ್ ಅನ್ನುವಂತ ಪದವಿ ಕೊಡ್ತಾ ಇದ್ರು. ಓಕೆ. ಅವನ್ನೆಲ್ಲ ತಿರಸ್ಕರಿಸೋದು. ಪೊಸಿಷನ್ಸ್ ಆಫ್ ಅಥಾರಿಟಿ, ಯಾವ್ದಾದ್ರು ಹುದ್ದೆಯನ್ನ ಕೊಡ್ತೀನಿ ಅಂತ ಆಸೆ ತೋರಿಸಿದ್ರೆ ಅದನ್ನು ಕೂಡ ತಿರಸ್ಕರಿಸೋದು. ಓಕೆ. ಅಂಡ್ ಅ ಸತ್ಯಾಗ್ರಹಿ ಶುಡ್ ಬಿ ರೆಡಿ ಟು ಅಕ್ಸೆಪ್ಟ್ ಸಫರಿಂಗ್ ಇನ್ ಈಸ್ ಸ್ಟ್ರಗಲ್ ಅಗೇನ್ಸ್ಟ್ ದ ರಾಂಗ್ ಡೂವರ್. ಯಾರು ತಪ್ಪು ಮಾಡ್ತಾ ಇರ್ತಾರಲ್ಲ ಅದರ ವಿರುದ್ಧ ಸಫರ್ ಆಗೋ ಕೂಡ ರೆಡಿ ಇರಬೇಕು. ಓಕೆ. ದಿಸ್ ಸಫರಿಂಗ್ ವಾಸ್ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಲವ್ ಫಾರ್ ಟ್ರುತ್. ಸತ್ಯಕ್ಕಾಗಿ ಅವನು ಇದಕ್ಕೂ ಕೂಡ ಸಿದ್ಧನಾಗಿರ್ಬೇಕು. ಅಂಡ್ ಒನ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್, ನೋ ಇಲ್ ಫೀಲಿಂಗ್ ಫಾರ್ ದ ರಾಂಗ್ ಡೂವರ್. ನೋಡಿ ಕನ್ನಡ ವರ್ಡ್ ಹೊಡೆದ್ರೆ, ನೋ ಅಂದ್ರೆ ಇಲ್ಲ, ಇಲ್ಲ ಅಂದ್ರೆ ಕೆಟ್ಟ ಆಗತ್ತೆ ಇಲ್ಲಿ ಅರ್ಥ. ಫೀಲಿಂಗ್ ಅಂದ್ರೆ ಭಾವನೆ, ಫಾರ್ ದ ಯಾರಿಗೆ? ರಾಂಗ್ ಡೂವರ್, ತಪ್ಪು ಮಾಡುವವನು. ಸೊ ತಪ್ಪು ಮಾಡುವವನ ಮೇಲೆ ಯಾವುದೇ ರೀತಿಯ ಕೋಪ ಇರೋ ಹಾಗಿಲ್ಲ, ಹೇಟ್ರೆಡ್ ಕೂಡ ಇರೋ ಹಾಗಿಲ್ಲ. ಯಾಕಂದ್ರೆ ಅವನ ಸತ್ಯಾಗ್ರಹಿಯ ಗುಣಕ್ಕೆ ಹೇಟ್ರೆಡ್ ವುಡ್ ಬಿ ಏಲಿಯನ್ ಟು ಹಿಸ್ ನೇಚರ್. ಸತ್ಯಾಗ್ರಹಿ ಯಾರು ಇರ್ತಾನಲ್ಲ ಅವನಲ್ಲಿ ಹೇಟ್ ಕೂಡ ಇರೋ ಹಾಗಿಲ್ಲ, ದ್ವೇಷ ಕೂಡ ಇರಬಾರ್ದು. ಅ ಟ್ರೂ ಸತ್ಯಾಗ್ರಹಿ ವುಡ್ ನೆವರ್ ಬೋ ಬಿಫೋರ್ ದ ಎವಿಲ್. ಕೆಟ್ಟದರ ಮುಂದೆ ಯಾವತ್ತೂ ಕೂಡ ತಲೆ ಬಾಗಿಸೋದಿಲ್ಲ. ವಾಟ್ ಎವರ್ ದ ಕಾನ್ಸಿಕ್ವೆನ್ಸ್, ಏನೇ ಆಗಲಿ, ಇವತ್ತು ಪ್ರಾಣ ಹೋಗುತ್ತೆ ಅಂದ್ರೂ ಕೂಡ ತಲೆ ಬಗ್ಸೋ ಹಾಗಿಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್, ಬಹಳ ಜನ ಹೇಳ್ತಾರೆ ಗಾಂಧೀಜಿಯವರು ಹೆದರಪುಕ್ಕರಾಗಿದ್ರು ಅಂತ, ಅದಕ್ಕೋಸ್ಕರ ಏನು ಅಹಿಂಸಾತ್ಮಕ ಹೋರಾಟ ಮಾಡ್ತಾ ಇದ್ರು ಅಂತ. ಬಟ್ ಗಾಂಧೀಜಿ ಹೇಳ್ತಾರೆ, ಓನ್ಲಿ ದ ಬ್ರೇವ್ ಅಂಡ್ ಸ್ಟ್ರಾಂಗ್ ಕುಡ್ ಪ್ರಾಕ್ಟೀಸ್ ಸತ್ಯಾಗ್ರಹ. ಯಾರು ನಿಜವಾಗಲೂ ಧೈರ್ಯಶಾಲಿಗಳಿರ್ತಾರಲ್ಲ ಅಂತವ್ರು ಮಾತ್ರ ಸತ್ಯಾಗ್ರಹಿಗಳಾಗೋಕ್ ಸಾಧ್ಯ. ಇಟ್ ವಾಸ್ ನಾಟ್ ಫಾರ್ ದ ವೀಕ್ ಆರ್ ಕವರ್ಡ್ಲಿ. ಯಾರು ದುರ್ಬಲಿದ್ದಾರೆ, ಯಾರು ಹೆದರಪುಕ್ಕರಿದ್ದಾರೆ, ಅವರಿಂದ ಇದಾಗುವಂಥದ್ದಲ್ಲ. ಈವನ್ ವಯಲೆನ್ಸ್ ವಾಸ್ ಪ್ರಿಫರ್ಡ್ ಟು ಕವರ್ಡ್ ಐಸ್. ನೋಡಿ, ಗಾಂಧೀಜಿಯವರ ಪ್ರಕಾರ ಯಾರು ವಯಲೆನ್ಸ್ ಮಾಡ್ತಾರಲ್ಲ ಅವರು ಕೂಡ ಹೇಡಿಗಳು ಅಂತ ಹೇಳ್ತಾ ಇದ್ರು ಅವರು. ಓಕೆ. ಯಾಕೆ ಅಂತ ಅಂದ್ರೆ ಗಾಂಧೀಜಿಯವರ ಪ್ರಕಾರ ಎಂಡ್ಸ್ ಕುಡ್ ನಾಟ್ ಜಸ್ಟಿಫೈ ದ ಮೀನ್ಸ್. ಎಂಡ್ಸ್ ಅಂದ್ರೆ ಏನು? ಓಕೆ. ಗಾಂಧೀಜಿಯವರ ಪ್ರಕಾರ ಎಂಡ್ಸ್ ಕುಡ್ ನಾಟ್ ಜಸ್ಟಿಫೈ ಮೀನ್ಸ್. ಮೀನ್ಸ್ ಅಂದ್ರೆ ಏನಿಲ್ಲಿ? ಮಾರ್ಗ ಅಥವಾ ದಾರಿ. ಎಂಡ್ಸ್ ಅಂದ್ರೆ ಏನು? ಗುರಿ ಅಥವಾ ಪರಿಣಾಮ. ಇದರ ಅರ್ಥ ಇಷ್ಟೇ, ಇಫ್ ಅ ಪರ್ಸನ್ ಕನ್ಸಿಡರ್ ಹಿ ಇಸ್ ಅ ಪರ್ಸನ್ ಎ ಪ್ಲಾನಿಂಗ್ ಟು ಡೂ ಸಮ್ ಗುಡ್ ಥಿಂಗ್. ಓಕೆ. he has a plan to do some good thing. It is his final target. But what Gandhi says, is not only target but path, or ಅದನ್ನೇನಂತ ಕರಿತೀವಿ? ಮೀನ್ಸ್. ಪಾತ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಅಂದ್ರೆ ಈಗ
ನಾನು ನನ್ನ ಎಂಡ್ ಚೆನ್ನಾಗಿದೆ ಅಂತ ಅನ್ಕೊಂಡು ಸಿಕ್ ದಾರಿಯಲ್ಲಿ ಹಿಡ್ಕೊಂಡು ಹೋದ್ರೆ ಅದು ಜಸ್ಟಿಫೈ ಆಗಲ್ಲ. ಹೆನ್ಸ್ ಕುಡ್ ನಾಟ್ ಜಸ್ಟಿಫೈ ಮೀನ್ಸ್ ಅಂದ್ರೆ ನಮ್ಮ ಗುರಿಗಳು ನಮ್ಮ ಮಾರ್ಗವನ್ನ ಸಾಬೀತು ಮಾಡಲ್ಲ. ಅಂದ್ರೆ ನಮ್ಮ ಮಾರ್ಗನೂ ಕೂಡ ಕರೆಕ್ಟ್ ಇರಬೇಕು, ನಮ್ಮ ಗುರಿನೂ ಕರೆಕ್ಟ್ ಇರಬೇಕು. ಓಕೆ, ಸೊ ವಿ ಶುಡ್ ಹ್ಯಾವ್ ಕರೆಕ್ಟ್ ಎಂಡ್ ಟಾರ್ಗೆಟ್ಸ್ ಆಸ್ ವೆಲ್ ಆಸ್ ಅ ಮಾರಲ್ ಮೀನ್ಸ್. ನೈತಿಕವಾದಂತ ದಾರಿ ಮತ್ತು ಮಾರ್ಗ ಎರಡೂ ಕರೆಕ್ಟ್ ಇರಬೇಕು. ಅಂದ್ರೆ ಗಾಂಧೀಜಿ ಪ್ರಕಾರ ವಾಟ್ ಈಸ್ ದ ರಿಯಲ್ ಮೀನ್ಸ್ ಯಾವ್ದಿರಬೇಕು? ಮಾರ್ಗ ನಮ್ದು ಟ್ರುತ್ ಅಂಡ್ ನಾನ್ ವೈಲೆನ್ಸ್. ಇದು ಅವರ ಒಂದು ಮಾತು. ಕೇಳ್ತಾರೆ ಇದನ್ನ, ಎಂಡ್ಸ್ ಕುಡ್ ನಾಟ್ ಜಸ್ಟಿಫೈ ಮೀನ್ಸ್ ಅಂದ್ರೆ ಏನು ಗಾಂಧೀಜಿಯವರ ಪ್ರಕಾರ ಅಂತ ಕೇಳಿದಾಗ ಏನ್ ಮಾಡೋ ಹಾಗಿಲ್ಲ, ನಮ್ಮ ಗುರಿ ಕರೆಕ್ಟ್ ಆಗಿದೆ ಅಂತ ಅನ್ಕೊಂಡು ನಾವು ತಪ್ಪು ದಾರಿ ತುಳಿಯೋ ಹಾಗಿಲ್ಲ. ಈಗ ಉದಾಹರಣೆ, ನಾನು ನಾಳೆ ಮುಖ್ಯಮಂತ್ರಿ ಆಗಿ ಕರ್ನಾಟಕಕ್ಕೆಲ್ಲ ಒಳ್ಳೇದ್ ಮಾಡ್ತೀನಿ ಅಂತ ಈಗಿರುವಂತ ಮುಖ್ಯಮಂತ್ರಿ ಎಲ್ಲಾ ಮಂತ್ರಿಗಳನ್ನ ಶೂಟ್ ಮಾಡಿಬಿಟ್ರೆ, ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ, ನಾನು ಹೋಗಿ ಎಲ್ಲರನ್ನ ಶೂಟ್ ಮಾಡಿ ನಾನು ಸರ್ವಾಧಿಕಾರಿಯಾಗಿ ಇಡೀ ರಾಜ್ಯಕ್ಕೆ ಒಳ್ಳೇದ್ ಮಾಡ್ತೀನಿ ಅಂದ್ರೆ ದಟ್ ಈಸ್ ರಾಂಗ್ ಥಿಂಗ್ ಅಂತ ಹೇಳ್ತಾರೆ ಅವರು, ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್, ಗಾಂಧಿ ಇನ್ ಇಂಡಿಯಾ. ಈಗ ಸೌತ್ ಆಫ್ರಿಕಾದಿಂದ ಬರ್ತಾರೆ ಮಹಾತ್ಮ ಗಾಂಧೀಜಿ. ಯಾವಾಗ ಬಂದ್ರು? when he came, ಗಾಂಧಿ ರಿಟರ್ನ್ಡ್ ಟು ಇಂಡಿಯಾ ಆನ್ 9 ಜನವರಿ. ಹೇಳಿ ಯಾವ ಟೆನ್ಸ್ ಅಲ್ಲಿ ಇದೆ? ಪಾಸ್ಟ್ ನಲ್ಲಿ ಸಿಂಪಲ್ ಪಾಸ್ಟ್ ಅಷ್ಟೇ. ಗಾಂಧಿ ರಿಟರ್ನ್ ಮುಂದಿರೋದು ಆಮೇಲೆ. ಗಾಂಧಿ ರಿಟರ್ನ್ ಟು ಇಂಡಿಯಾ ಆನ್ 9th ಜನವರಿ 1915. ಸೊ ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ತುಂಬಾ ಫೇಮಸ್ ಆಗಿದ್ರಿ ಇವರು. ಬರೀ ಎಜುಕೇಟೆಡ್ ಪೀಪಲ್ರಿಗೆ ಮಾತ್ರ ಅಲ್ಲ, ತುಂಬಾ ಜನರಿಗೆ ಗೊತ್ತಿತ್ತು ಮಹಾತ್ಮ ಗಾಂಧೀಜಿ ಬಗ್ಗೆ. ಓಕೆ, ಇಂಡಿಯನ್ಸ್ ವರ್ ವೆಲ್ ನೋ ಅಬೌಟ್ ಹಿಸ್ ಸ್ಟ್ರಗಲ್ ಇನ್ ಸೌತ್ ಆಫ್ರಿಕಾ. ವಾಟ್ ಹಿ ಪ್ಲಾನ್ಡ್? ಫಸ್ಟ್ ಭಾರತಕ್ಕೆ ಬಂದ ತಕ್ಷಣ he decided to tour the country for next 1 year to see himself condition of the masses. ನಮ್ಮ ದೇಶದ ಜನರ ಪರಿಸ್ಥಿತಿ ಏನೇ ಅಂತ ತಿಳ್ಕೊಳ್ಬೇಕು ಅಂತ ಪ್ರವಾಸ ಮಾಡಿದ್ರು. ಅದಕ್ಕೋಸ್ಕರನೇ ಇಫ್ ಯು ಪಾಸ್ IAS IPS ಎಕ್ಸಾಮ್, ಆಫ್ಟರ್ ಯುವರ್ ಟ್ರೈನಿಂಗ್ ಯು ವಿಲ್ ಹ್ಯಾವ್ ಅ ಭಾರತ್ ದರ್ಶನ್. ಯಾಕೆ? ಟು ಸಿ ದ ಕಂಡೀಷನ್ ಆಫ್ ಇಂಡಿಯನ್ ಪೀಪಲ್. ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಮೊದಲು ತಿಳ್ಕೊಳ್ಬೇಕು ಜಗತ್ತನ್ನ, ತಿಳ್ಕೊಳ್ದೆ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ನೀವು ಕೂಡ ನೋಡಿರ್ತೀರಿ, ಈಗ ಎಷ್ಟೋ ಜನ ರಾಜಕಾರಣಿಗಳು ಕೂಡ, ಪೊಲಿಟಿಷಿಯನ್ಸ್, ದಿ ಟ್ರಾವೆಲ್ ಹೋಗ್ತಾರಲ್ವಾ, ಪಾದಯಾತ್ರೆ ಮಾಡ್ತಾ. ಯಾಕೆ ಹೋಗ್ತಾರೆ? ಆಗ ನಿಜವಾಗ್ಲೂ ಗೊತ್ತಾಗತ್ತೆ, ನಮ್ಗೆ ಗೊತ್ತಿರ್ಲಿ. ನಾವೇನ್ ಅನ್ಕೊಳ್ತೀವಿ ಅದೇನ್ ದೊಡ್ಡ ಕೆಲಸ ಅನ್ಕೊಳ್ತೀವಿ, ತುಂಬಾ ದೊಡ್ಡ ಕೆಲಸ ಅದು. ಪಾದಯಾತ್ರೆಯಲ್ಲಿ ಹೋಗೋದು ಅಷ್ಟು ಈಸಿ ಅಲ್ಲ. ಜನರ ಬಗ್ಗೆ ನಿಜವಾಗ್ಲೂ ಆಗ ಕಷ್ಟಗಳು ಗೊತ್ತಾಗತ್ತೆ. ಸರಿ, ನೋಡೋಣ. He also decided not to take any position on any political matter for at least 1 year. Gandhi returned to India on 1915 January 9. ಓಕೆ, ಅದಕ್ಕೊಂದು ಏನೋ ಇದೆ, ಜನವರಿ 9 ಏನೋ ಕರೀತಾರೆ. ಪ್ರವಾಸಿ ದಿವಸ. ಪ್ರವಾಸಿ ದಿವಸ ಅಂತ ಏನೋ ಆಚರಣೆ ಮಾಡ್ತಾರೆ ಅದನ್ನ. ಓಕೆ, ಸೊ ಫಸ್ಟ್ he ಡಿಸೈಡೆಡ್, ನಾನು ಒಂದು ವರ್ಷ ಏನು ಮಾಡಲ್ಲ, ಮೊದಲು ಏನ್ ಮಾಡ್ತೀನಿ, ದೇಶ ತಿರುಗ್ತೀನಿ ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ಅಂಡ್ he was also not in favor of home rule agitation which was becoming popular at that time. home rule league ಬಗ್ಗೆ ಹೇಳಿದ್ದಾರೆ ಈಗಾಗಲೇ. ಓಕೆ, ಆಕ್ಚುಲಿ at that time when Mahatma Gandhiji returned, home rule league was very famous. home rule league ತುಂಬಾ ಜನಪ್ರಿಯತೆನ ಪಡಿತಾ ಇತ್ತು. ಬಟ್ ಗಾಂಧೀಜಿ ಅದಕ್ಕೂ ಕೂಡ ಯಾವುದೇ ರೀತಿಯ ಗಮನ ಹರಿಸಲಿಲ್ಲ, ತಮ್ಮ ಪಾಡೆ ತಾವು ಪ್ರವಾಸಕ್ಕೆ ಹೋಗ್ತಾರೆ. ಓಕೆ, ವೈ? ಯಾಕೆ ಆ ತರ ಮಾಡಿದ್ರು? ಗಾಂಧೀಜಿ ಥಾಟ್ that it was not the best time to agitate for home rule and Britain was in the middle of war. ಏನ್ ನಡೀತಾ ಇತ್ತು ಅವಾಗ? ವರ್ಲ್ಡ್ ವಾರ್ 1. ಸೊ ಇಂಥ ಸಂದರ್ಭದಲ್ಲಿ ನಾವು ಹೋಗಿ ಬ್ರಿಟಿಷರಿಗೆ, ಅವರೇ ಮೊದಲು ಕಷ್ಟದಲ್ಲಿದ್ದಾರೆ, ನಮ್ಗೆ ಹೋಮ್ ರೂಲ್ ಕೊಡಿ. ಹೋಮ್ ರೂಲ್ ಅಂದ್ರೆ ವಾಟ್ ಈಸ್ ಹೋಮ್ ರೂಲ್? ಸೆಲ್ಫ್ ರೂಲ್. ನಾವೇ ಆಳ್ಕೊಳ್ತೀವಿ ಅಂತ ಕೇಳಿದ್ರೆ ಅವ್ರಿಗೆ ತೊಂದರೆ ಆಗತ್ತೆ, ಅದು ಮುಗಿಲಿ ಅಂತ ಸುಮ್ಮನೆ ಇದ್ರು ಗಾಂಧೀಜಿ. ಓಕೆ, ಸೊ what was his plan? He convinced that only technique capable of meeting the nationalist aims was non-violent satyagraha. ಸೊ ನಾನು ಇದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂಡ್ he also said that he would join no political organization unless it too accepted the
ಕ್ರೀಡ್ ಆಫ್ ನಾನ್ ವೈಲೆಂಟ್ ಸತ್ಯಾಗ್ರಹ. ನೋಡಿ ವಾಕ್ಯ ರಚನೆ ಹೇಗಿರುತ್ತಂದ್ರೆ, ಈಗ ಹಿ ವುಡ್ ನಾಟ್ ಜಾಯಿನ್ ಅಂದ್ರೂ ನಡೆಯುತ್ತೆ, ಹಿ ವುಡ್ ಜಾಯಿನ್ ನೋ ಪೊಲಿಟಿಕಲ್ ಪಾರ್ಟಿ ಅಂದ್ರೂ ಕೂಡ ನಡೆಯುತ್ತೆ. ಅಂದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯನ್ನ ಜಾಯಿನ್ ಆಗಲ್ಲ ಎಲ್ಲಿವರೆಗೂ, ಇಫ್ ದ್ಯಾಟ್ ವೋಂಟ್ ಅಗ್ರೀಸ್ ಫಾರ್ ನಾನ್ ವೈಲೆನ್ಸ್. ಅಂದ್ರೆ ನಾನ್ ವೈಲೆನ್ಸ್ ಒಪ್ಕೊಂಡಾಗ ಮಾತ್ರ ನಾನು ಪೊಲಿಟಿಕಲ್ ಪಾರ್ಟಿಗೆ ಸೇರ್ತೀನಿ ಅಂತ ಗಾಂಧೀಜಿ ಡಿಸಿಷನ್ ತಗೊಳ್ತಾರೆ. ಅಂಡ್ ಡ್ಯೂರಿಂಗ್ 1917 and 1918 ಗಾಂಧಿ ವಾಸ್ ಇನ್ವಾಲ್ವ್ಡ್ ಇನ್ ತ್ರೀ ಇಂಪಾರ್ಟೆಂಟ್ ಸ್ಟ್ರಗಲ್ಸ್. ನಂಬರ್ 1 ಚಂಪಾರಣ, ಅಹಮದಾಬಾದ್ ಅಂಡ್ ಖೇದಾ. CAK ನೆನ್ಪಿಟ್ಕೊಡ್ರಿ, CSK ತೆಗೆದು CAK ಮಾಡ್ಕೊಡ್ರಿ. ಚಂಪಾರಣ, ಅಹಮದಾಬಾದ್, ಖೇದಾ. ಇದಾದ ನಂತರ ರೌಲತ್ ಸತ್ಯಾಗ್ರಹ. ಫಸ್ಟ್ ಒನ್ ಚಂಪಾರಣ ಸತ್ಯಾಗ್ರಹ. It is also called as Mahatma Gandhiji's first civil disobedience movement. ಕನ್ನಡದಲ್ಲಿ ಮೊದಲ ಕಾನೂನು ಭಂಗ ಚಳುವಳಿ. ಮಹಾತ್ಮ ಗಾಂಧೀಜಿಯವರ ಮೊದಲ ಕಾನೂನು ಭಂಗ ಚಳವಳಿ ಅಂದ್ರೆ ಅದು ಯಾವುದು? ಚಂಪಾರಣ ಸತ್ಯಾಗ್ರಹ. It took place in 1917. So what was the actual issue? See, in ಚಂಪಾರಣ್ ಅನ್ನುವಂಥ ಪ್ಲೇಸ್ ನಲ್ಲಿ ಏನಾಗಿತ್ತು, ದ ಯುರೋಪಿಯನ್ ಪ್ಲಾಂಟರ್ಸ್ ಹ್ಯಾಡ್ ಬೀನ್ ಫೋರ್ಸಿಂಗ್. ಯಾವ ಕಾಲದಲ್ಲಿ ಇದೆ ಹೇಳ್ರಿ ನೋಡೋಣ. ಯಾವ ಕಾಲ? ಪಾಸ್ಟ್ ನ ಎಲ್ಲ ಫೈನಲ್ ಹೇಳ್ಬೇಕು ನನಗೆ. ನೋಡಿ, ದೇರ್ ಆರ್ ಟೋಟಲ್ 12 ಕಾಲಾಸ್, 12 ಟೆನ್ಸಸ್ ಇದೆ. ಅದರಲ್ಲಿ ಯಾವುದು ಹೇಳ್ರಿ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಯಾಕೆ? ING ಬೀನ್ ಇದೆ ಅಲ್ವಾ, ಸೊ ಇದು ಕಂಟಿನ್ಯೂಯಸ್. ಹ್ಯಾಡ್ ಇದೆ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಏನಿದ್ರ ಅರ್ಥ ಕನ್ನಡದಲ್ಲಿ? ಯುರೋಪಿಯನ್ ಪ್ಲಾಂಟರ್ಸ್ ಹ್ಯಾಡ್ ಬೀನ್ ಫೋರ್ಸಿಂಗ್. ಏನಾಗತ್ತೆ? ಯುರೋಪಿಯನ್ ಪ್ಲಾಂಟರ್ಗಳು ಏನ್ ಮಾಡ್ತಾ ಇದ್ರು? ಒತ್ತಾಯ ಮಾಡುತ್ತಿದ್ದರು. ಓಕೆ, ಒತ್ತಾಯ ಮಾಡುತ್ತಿದ್ದರು. ನಡೀತಾ ಇದೆ ಕೆಲಸ ಅದಿನ್ನು, ಆಗ ಫೋರ್ಸ್ ಮಾಡ್ತಾ ಇದ್ರು. ಅದನ್ನ ಹೇಳ್ತಾ ಇದಾರೆ ಅಲ್ಲಿ. ದ ಪೀಸಂಟ್ಸ್, ಯಾರನ್ನ? ರೈತರಿಗೆ. ಟು ಗ್ರೋ, ಬೆಳೆಯಲು. ಏನ್ ಬೆಳೆಯೋಕೆ? ಇಂಡಿಗೋ ಆನ್ 320 ಪಾರ್ಟ್ ಆಫ್ ದ ಟೋಟಲ್ ಲ್ಯಾಂಡ್. ಸೊ ಎಷ್ಟು? 20ರಲ್ಲಿ 3 ಭಾಗ. ಓಕೆ, ಕಾಲ್ಡ್ ತೀನ್ ಕತಿಯಾ ಸಿಸ್ಟಮ್. ದೇ ವಿಲ್ ಆಸ್ಕ್ ಇನ್ ಪ್ರಿಲಿಮ್ಸ್. ತೀನ್ ಕತಿಯಾ ಸಿಸ್ಟಮ್ ಈಸ್ ರಿಲೇಟೆಡ್ ಟು ವಿಚ್ ಅಜಿಟೇಷನ್? ಚಂಪಾರಣ ಸತ್ಯಾಗ್ರಹ. ಅಂದ್ರೆ ಏನೊಂದು ಭೂಮಿ ಇರುತ್ತಲ್ಲ, ಕನ್ಸಿಡರ್ ದಿಸ್ ಇಸ್ ಅ ಲ್ಯಾಂಡ್. ಇಫ್ ಯು ಡಿವೈಡ್ ದಿಸ್ ಇನ್ 20 parts, for 3 parts they should grow what? ಇಂಡಿಗೋ. ಕನ್ನಡದಲ್ಲಿ ಇದನ್ನ ಏನಂತ ಕರಿತೀವಿ? ನೀಲಿ ಬೆಳೆ. ಇಂಡಿಗೋ ಇಸ್ ಫಾರ್ ಟು ಕಲರ್ ದ ಡ್ರೆಸ್, ಕಲರ್ ಮಾಡೋಕೆ ಅದನ್ನ ಬೆಳೀತಾ ಇದ್ರು, ತಗೊಂಡು ಬೇರೆ ದೇಶಕ್ಕೆ ಹೋಗ್ತಾ ಇದ್ರು ಅವರು. ಓಕೆ, ಸೊ ಏನಾಗ್ತಾ ಇತ್ತು ಇದರಿಂದ? ಆಕ್ಚುಲಿ ದಿಸ್, ಬಿಕಾಸ್ ಆಫ್ ದಿಸ್ ಇಂಡಿಗೋ ಪ್ಲಾಂಟ್, ದ ಕ್ವಾಲಿಟಿ ಆಫ್ ಲ್ಯಾಂಡ್ ವಾಸ್ ರಿಡ್ಯೂಸಿಂಗ್. ಕ್ವಾಲಿಟಿ ಹಾಳಾಗ್ತಾ ಇತ್ತು. ಫರ್ಟಿಲಿಟಿ ಕಮ್ಮಿ ಆಗ್ತಾ ಇತ್ತು. ಫಲವತ್ತತೆ, ಫರ್ಟಿಲಿಟಿ ವಾಸ್ ರಿಡ್ಯೂಸಿಂಗ್ ಅಂಡ್ ಪೀಸೆಂಟ್ಸ್ ವರ್ ಅಗೇನೆಸ್ಟ್ ದಿಸ್ ರೂಲ್. ರೈತರು ಇದರ ವಿರುದ್ಧ ಇರ್ತಾ ಇದ್ರು. ಹಾಗಾಗಿ ದ ರಾಜ್ಕುಮಾರ್ ಶುಕ್ಲಾ ರಿಕ್ವೆಸ್ಟೆಡ್ ಮಹಾತ್ಮ ಗಾಂಧೀಜಿ ಕೈಂಡ್ಲಿ ಹೆಲ್ಪ್ ದ ಫಾರ್ಮರ್ಸ್. ರೈತರಿಗೆ ಸಹಾಯ ಮಾಡಿ ಅಂತ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಗ ಮಹಾತ್ಮ ಗಾಂಧೀಜಿ ಬರ್ತಾರೆ ಅದಕ್ಕೆ. ಓಕೆ, ಅಷ್ಟೇ ಅಲ್ಲ, ಮುಂದೇನಾಗತ್ತೆ ಅಲ್ಲಿ ಹೋಗಿ ಅವ್ರು ರೈತರಾಗಿ ಫೋರ್ಸ್ ಮಾಡ್ತಾ ಇದ್ರು. ಅದಾದ ನಂತರ ಮುಂದೆ ಬಂದಾಗ ಜರ್ಮನ್ ಸಿಂಥೆಟಿಕ್ ಡೈಸ್ ರಿಪ್ಲೇಸ್ಡ್ ಇಂಡಿಗೋ. ಓಕೆ, the European planters demanded high rents and illegal due from the peasants in order to maximize their profits before the peasants could shift their crops.
ಏನಾಗ್ತಾ ಇತ್ತು ಅಂದ್ರೆ ಆಕ್ಚುಲಿ ಇನ್ ಇನ್ ದ ಮಿಡಲ್ ಆಫ್ this era, the peasants were forced to grow indigo. Okay, but 1890, 91, 95 ಈ ಟೈಮಲ್ಲಿ ಏನಾಯ್ತು ಅಂತ ಅಂದ್ರೆ ಇನ್ ಜರ್ಮನ್ ದೇರ್ ವಾಸ್ ಇನ್ವೆನ್ಷನ್ ಆಫ್ ಸಿಂಥೆಟಿಕ್ ಡೈಸ್, ಅಂದ್ರೆ ಈ ಕೃತಕ ಬಣ್ಣಗಳನ್ನ, ಓಕೆ, ದ ಆರ್ಟಿಫಿಷಿಯಲ್ ಕಲರ್ಸ್ ಆರ್ ಇನ್ವೆಂಟೆಡ್. ಅದರಿಂದ ದ ಪ್ಲಾಂಟರ್ಸ್, ಓಕೆ, ಎಲ್ಲ ಆ ಕಡೆ ಹೋಯ್ತು. ಬ್ರಿಟನ್ ನಿಂದ ಬ್ರಿಟನ್ ಏನಂತೀವಿ, ಕ್ಲಾತ್ ಮಿಲ್ಸ್ ಇಂಡಿಯಾದ ಬದಲಾಗಿ ಏನ್ ಮಾಡ್ತಾರೆ, ಜರ್ಮನಿಯಿಂದ ತರ್ಸೋಕೆ ಆರಂಭ ಮಾಡ್ತಾರೆ ಅವರು. ದಿಸ್ ಇಸ್ ಬ್ರಿಟನ್, ದಿಸ್ ಇಸ್ ಜರ್ಮನಿ. ಒಂದು ಅಂದಾಜ್ ತಗೊಳ್ಳೋಣ. ದಿಸ್ ಈಸ್ ಅವರ್ ಇಂಡಿಯಾ. ಹಿಯರ್ ವಿ ಆರ್ ಗ್ರೋಯಿಂಗ್ ಇಂಡಿಗೋ. ಓಕೆ, ಇನ್ ಜರ್ಮನ್ ದೇರ್ ಇಸ್ ಅ ಸಿಂಥೆಟಿಕ್ ಡೈ. ಇಟ್ ಈಸ್ ಅ ಆರ್ಟಿಫಿಷಿಯಲ್ ಕಲರ್. ದಿಸ್ ಈಸ್ ನ್ಯಾಚುರಲ್ ಕಲರ್. ದಿಸ್ ಈಸ್ ಲೋ ಕಾಸ್ಟ್. This is high cost. So Britain mill owners started buying colors from here. ಆಗ ಇವರಿಗೆ ಲಾಸ್ ಆಗೋಕ್ ಸ್ಟಾರ್ಟ್ ಆಯ್ತು. ಯಾರಿಗೆ? ನಾಟ್ ಪೀಸೆಂಟ್ಸ್, ಪ್ಲಾಂಟರ್ಸ್. ಓನರ್ಸ್ ಇದ್ರಲ್ಲ, ಓಕೆ, ದಿಸ್ ಪ್ಲಾಂಟರ್ಸ್, ಓನರ್ಸ್ ಆಫ್ ದಿಸ್ ಲ್ಯಾಂಡ್, ನಾಟ್ ಓನರ್ಸ್, ಅದೇನು ಬೆಳೆಯನ್ನು ಬೆಳೆಸ್ತಾ ಇದ್ರಲ್ಲ ಅವರು. ಆಗ ದೆನ್ ದೇ ಡಿಸೈಡೆಡ್, ದೇ ಸ್ಟಾರ್ಟೆಡ್ ಡಿಮ್ಯಾಂಡಿಂಗ್ ಹೈ ರೆಂಟ್ಸ್. ನಮಗೆ ನೀವು ಜಾಸ್ತಿ ಬಾಡಿಗೆ ಕೊಡಿ. ಆಮೇಲೆ ಇಲ್ಲಿಗಲ್ ಡ್ಯೂಸ್, ನಿಮ್ದು ಇನ್ನೂ ದುಡ್ಡು ಬಾಕಿ ಉಳಿದಿದೆ, ನಮಗ್ ಕೊಡಿ ಅಂತ ರೈತರನ್ನ ಪೀಡಿಸೋಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅಂಡ್ ಆಲ್ಸೋ ಪೀಸೆಂಟ್ಸ್ ವರ್ ಫೋರ್ಸ್ಡ್ ಟು ಸೆಲ್ ದ ಪ್ರೊಡ್ಯೂಸ್ ಅಟ್ ಪ್ರೈಸಸ್ ಫಿಕ್ಸ್ಡ್ ಬೈ ಯುರೋಪಿಯನ್ಸ್. ಸೊ ಇಲ್ಲಿ ರೈತರೇನು ಬೆಳೆ ಬೆಳೆದಿದ್ರಲ್ಲ, ಸೊ ಈ ಬೆಲೆಯನ್ನು ಯಾರು ಫಿಕ್ಸ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು? ಯುರೋಪಿಯನ್ಸ್. ಯಾರು ಬೆಳೆ ಬೆಳೆದಿರ್ತಾರೆ ಅವ್ರು ಫಿಕ್ಸ್ ಮಾಡಬೇಕು. ದ ರೇಟ್ ಶುಡ್ ಬಿ ಫಿಕ್ಸ್ಡ್ ಬೈ ದ ಪರ್ಸನ್ ಹೂ ಗ್ರೋನ್ ದಿಸ್. ಯಾರು ಬೆಳೆದ್ರಲ್ಲ ಅವ್ನು ಫಿಕ್ಸ್ ಮಾಡಬೇಕು. ಬಟ್ ಯುರೋಪಿಯನ್ಸ್ ಫಿಕ್ಸ್ ಮಾಡ್ತಾ ಇದ್ರು. ಓಕೆ, ಅಂಡ್ ಆಲ್ಸೋ ಇಂಡಿಗೋ ಕಲ್ಟಿವೇಶನ್ ವಾಸ್ ಡೆಸ್ಟ್ರಾಯಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ಲ್ಯಾಂಡ್. ಬೆಳೆಯಿಂದ ಭೂಮಿ ಕೂಡ ಹಾಳಾಗ್ತಾ ಇತ್ತು. ಅಂಡ್ ದ ಅಥಾರಿಟೀಸ್ ಆರ್ಡರ್ಡ್ ಹಿಮ್ ಟು ಲೀವ್. ಗಾಂಧಿ ಡಿಫೈಡ್. ಅಲ್ಲಿ ಮಹಾತ್ಮ ಗಾಂಧೀಜಿ ಬರ್ತಾರೆ. ಗಾಂಧೀಜಿ ಎಂಟರ್ಡ್ ದ್ಯಾಟ್ ಪ್ಲೇಸ್ ಅಂಡ್ ಅಥಾರಿಟೀಸ್, ಅಲ್ಲಿದ್ದಂತ ಅಧಿಕಾರಿಗಳು ಆರ್ಡರ್ ಹಿಮ್ ಟು ಲೀವ್, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಗಾಂಧಿ ಡಿಫೈಡ್. ಗಾಂಧಿಯ ಒಂದು ಆದೇಶವನ್ನ ತಿರಸ್ಕರಿಸ್ತಾರೆ. ಪ್ರಿಫರ್ ಟು ಫೇಸ್ ದ ಪನಿಷ್ಮೆಂಟ್. ಸರಿ, ನನಗೆ ಏನಾದ್ರೂ ಶಿಕ್ಷೆ ಕೊಡಿ, ನಾನು ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ದೆನ್ ಗಾಂಧಿ ವಾಸ್ ಅರೆಸ್ಟೆಡ್. ಗಾಂಧಿ ಅವರನ್ನ ಏನ್ ಮಾಡಲಾಯ್ತು? ಬಂಧಿಸಲಾಯಿತು. ಬಟ್ ದೆನ್ ಲೇಟರ್ ರಿಲೀಸ್ಡ್ ಬೈ ದ ಮ್ಯಾಜಿಸ್ಟ್ರೇಟ್. ಮತ್ತೆ ಮುಂದೆ ಅದನ್ನ ಬಿಡುಗಡೆ ಕೂಡ ಮಾಡ್ತಾರೆ. ದಿಸ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಆಫ್ ಅನ್ ಅನ್ಜಸ್ಟ್ ಆರ್ಡರ್ ವಾಸ್ ಅ ನಾವೆಲ್ ಮೆಥಡ್ ಅಟ್ ದ್ಯಾಟ್ ಟೈಮ್. ಈ ಲೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅಂಡರ್ಸ್ಟ್ಯಾಂಡ್ ದಿಸ್ ಪ್ಯಾಸಿವ್ ರೆಸಿಸ್ಟೆನ್ಸ್, ಈ ತರದ ಒಂದು ನಿಷ್ಕ್ರಿಯ ಹೋರಾಟ. ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರು ಇಂಡಿಯನ್ಸ್ ಯೂಸ್ ಟು ಥ್ರೋ ದ ಸ್ಟೋನ್ಸ್, ಕಲ್ಲು ಒಗೆಯೋದು, ಏನಾದ್ರು ಹಾನಿ ಮಾಡೋದು, ಶೂಟ್ ಮಾಡೋದು ಮಾಡ್ತಾ ಇದ್ರು. ಟಿಲ್ ದೆನ್ Indians used to shoot the officers and fight against them. But now Gandhi invented a new formula, that is passive resistance. ನಿಷ್ಕ್ರಿಯ ಹೋರಾಟ. ಹೇಗೆ? Of an unjust order. Okay, this passive resistance of an unjust order. unjust ಅಂದ್ರೆ ಅನ್ಯಾಯದ, ಆರ್ಡರ್ ಅಂದ್ರೆ ಆದೇಶ. was a ನಾವೆಲ್ ಮೆಥಡ್. ನಾವೆಲ್ ಅಂದ್ರೆ ಶ್ರೇಷ್ಠವಾದಂಥದ್ದು, ಮೆಥಡ್ ಅಂದ್ರೆ ಮಾರ್ಗ ಅಥವಾ ಒಂದು ವಿಧಾನ. ಆಟ್ ದ್ಯಾಟ್ ಟೈಮ್, ಆ ಸಮಯದಲ್ಲಿ. ಓಕೆ, ದ ಗೌರ್ಮೆಂಟ್ ಅಪಾಯಿಂಟೆಡ್ ಅ ಕಮಿಟಿ, ದಟ್ ಈಸ್ ಇಂಡಿಗೋ ಕಮಿಷನ್ ಅಂತಾನು ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ವೆನ್ ಇಂಡಿಗೋ ಕಮಿಷನ್ ವಾಸ್ ಸೆಟ್ ಅಪ್, ಯಾವಾಗ? ಡ್ಯೂರಿಂಗ್ ಚಂಪಾರಣ ಸತ್ಯಾಗ್ರಹ. ಟು ಗೋ ಇನ್ ಟು ದ ಮ್ಯಾಟರ್, ನಾಮಿನೇಟೆಡ್ ಗಾಂಧಿ ಆಸ್ ಮೆಂಬರ್. ಗಾಂಧೀಜಿಯವರನ್ನು ಕೂಡ ಅದರಲ್ಲಿ ಮೆಂಬರ್ ಮಾಡಲಾಯಿತು. ನೆನ್ಪಿಟ್ಕೊಳ್ರಿ, ದಿಸ್ ಇಂಡಿಗೋ ಕಮಿಟಿ ವಾಸ್ ಸ್ಟಾರ್ಟೆಡ್ ಡ್ಯೂರಿಂಗ್ ಚಂಪಾರಣ ಸತ್ಯಾಗ್ರಹ ಅಂಡ್ ಗಾಂಧೀಜಿ ವಾಸ್ ಅ ಮೆಂಬರ್ ಆಫ್ ಇಟ್. ಗಾಂಧೀಜಿ ಕೂಡ ಅದರ ಸದಸ್ಯರಾಗಿದ್ರು. ಗಾಂಧಿ ವಾಸ್ ಏಬಲ್ ಟು ಕನ್ವಿನ್ಸ್ ದ ಅಥಾರಿಟೀಸ್ ದಟ್ ತೀನ್ ಕತಿಯ ಶುಡ್ ಬಿ ಅಬಾಲಿಶ್ಡ್. ಗಾಂಧೀಜಿ ಏನ್ ಹೇಳ್ತಾರೆ? ಇದೇನ್ ನಿಮ್ಮದು ತೀನ್ ಕತಿಯ ಅಂತ ಇದೆಯಲ್ಲ, 3/20, ಸೊ ಇದು ಅಬಾಲಿಷ್ ಆಗಬೇಕು, ರದ್ದಾಗಬೇಕಿದು. ಅಂಡ್ ಪೀಸಂಟ್ ಶುಡ್ ಬಿ ಕಾಂಪೆನ್ಸೇಟೆಡ್ ಫಾರ್ ದ ಇಲ್ಲಿಗಲ್ ಡ್ಯೂಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದೆಮ್. ಅವರಿಂದ ಏನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಲಾಗಿದೆ, ಎಕ್ಸ್ಟ್ರಾಕ್ಟ್ ಅಂದ್ರೆ ಏನು? ಏನ್ ಹಿಡಿದುಕೊಂಡಿದ್ದಾರೆ ಅವರಿಂದ ದುಡ್ಡನ್ನ, ಅದನ್ನ ವಾಪಸ್ ಕೊಡಬೇಕು ಅಂತ. ಸೊ ಕೊನೆಗೆ ಅರೌಂಡ್ 25% ಆಫ್ ಮನಿ ಟೇಕನ್ ಶುಡ್ ಬಿ ಕಾಂಪನ್ಸೇಟೆಡ್ ಅಂತ ನಿರ್ಧಾರ ಮಾಡಲಾಯಿತು. ಇಲ್ಲಿಗೆ ಮಹಾತ್ಮ ಗಾಂಧೀಜಿ ಇದರಲ್ಲೂ ಕೂಡ ಏನಾದ್ರು
ಯಶಸ್ವಿ ಆದ್ರು. ಓಕೆ, ಸೊ ಚಂಪಾರಣದಲ್ಲಿ. ಹಾಗಾದ್ರೆ ಯಾವ್ಯಾವ ಲೀಡರ್ಗಳಿದ್ರು? ಪ್ರಾಮಿನೆಂಟ್ ಲೀಡರ್ಸ್, ಮುಖ್ಯ ಪ್ರಮುಖ ನಾಯಕರು. ನೀವು ಪ್ರತಿಯೊಂದು ಪದ ಅರ್ಥ ಬರ್ಕೊಳ್ಬೇಕು, ಗೊತ್ತಿರಲಿ. ನಾನು ಕೆಲವೊಂದು ಹೇಳಿರ್ತೀನಿ, ಕೆಲವೊಂದು ಬಿಟ್ಟಿರ್ತೀನಿ, ನೀವು ಆಮೇಲೆ ಚೆಕ್ ಮಾಡ್ಕೊಳ್ಬೇಕು ಅದನ್ನ. ಪ್ರಮುಖ ನಾಯಕರು ಯಾರಿದ್ರು? ರಾಜೇಂದ್ರ ಪ್ರಸಾದ್, ಮಹಾದೇವ್ ದೇಸಾಯಿ, ಬ್ರಜ್ ಕಿಶೋರ್ ಪ್ರಸಾದ್, ಅನು ಅನುಗ್ರಹ ನಾರಾಯಣ ಸಿನ್ಹಾ, ರಾಮನವಮಿ ಪ್ರಸಾದ್, ಮಜಹರ್ ಉಲ್ ಹಕ್, ನರಹರಿ ಪರೇಖ್, ಜೆ.ಬಿ. ಕೃಪ್ಲಾನಿ, ಆಮೇಲೆ ಶಂಭೂಶರಣ ವರ್ಮ ಅವ್ರು ಕೂಡ ಇದ್ರಲ್ಲಿ ಇದ್ರು. ನೆನ್ಪಿಟ್ಕೊಡ್ರಿ, ದೇ ವಿಲ್ ಆಸ್ಕ್ ಯಾರ್ಯಾರಿದ್ರು ಚಂಪಾರಣದಲ್ಲಿ ಅಂತ. Clear? So what is the nutshell of this Champarana Satyagraha? It took place in around which year? Who brought Mahatma Gandhiji to this? Rajkumar Shukla. What was the reason? 3/20, Teen Katiya. Okay, Indigo. And Indigo Commission. Gandhi was a member. Next, 25% compensation and prominent leaders list ಬರ್ಕೊಳ್ಳಿ. ಮುಗಿತಿಷ್ಟೇ ಶಾರ್ಟ್ ನೋಟ್ಸ್. ದಿಸ್ ಈಸ್ ಹೌ ಯು ಶುಡ್ ಮೇಕ್ ಶಾರ್ಟ್ ನೋಟ್ಸ್. ಮನೆ ಹೋಗಿ ಈ ತರ ಶಾರ್ಟ್ ನೋಟ್ಸ್ ಆಗ್ಬೇಕು. ಅಷ್ಟೇ ವರ್ಡ್ಸ್ ಇರಬೇಕು, ವಾಕ್ಯ ಬರಿಬಾರ್ದು. ವಾಕ್ಯ ಬರೆದ್ರೆ ಅದು ಶಾರ್ಟ್ ನೋಟ್ಸ್ ಅಲ್ಲ. ಯು ಶುಡ್ ನಾಟ್ ರೈಟ್ ಸೆಂಟೆನ್ಸಸ್ ಇನ್ ಶಾರ್ಟ್ ನೋಟ್ಸ್. ಇಷ್ಟೇ ಕೀವರ್ಡ್ಸ್. ಮತ್ತೇನಾದ್ರು ಮಿಸ್ ಆಯ್ತು ಇಂಪಾರ್ಟೆಂಟ್ ಪಾಯಿಂಟ್? ಏನಿಲ್ಲ ಅಲ್ವಾ? ಟೇಕ್ 10 minutes ಬ್ರೇಕ್. Okay, first one Champarana Satyagraha. Next, Ahmedabad Mill Strike. In 1918, this is called as Mahatma Gandhiji's first hunger strike. ಮಹಾತ್ಮ ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ ಅಂತ ಕರಿತೀವಿ ಇದನ್ನ. ಅದನ್ನ ಏನಂತ ಕರಿತಾ ಇದ್ವಿ? ವಾಟ್ ವಿ ಯೂಸ್ ಟು ಕಾಲ್ ದಟ್? ಫಸ್ಟ್ ಸಿವಿಲ್ ಡಿಸ್ಒಬಿಡಿಯನ್ಸ್ ಸತ್ಯಾಗ್ರಹ ಆಫ್ ಮಹಾತ್ಮ ಗಾಂಧೀಜಿ. ಓಕೆ, ಸಿ ಮೂವ್ಮೆಂಟ್ ಅಂದ್ರೆ ಒಂದೇ, ಸತ್ಯಾಗ್ರಹ ಅಂದ್ರೆ ಒಂದೇ. ಸಿ ವೆನ್ ಇಟ್ ಕಮ್ಸ್ ಟು ಚಂಪಾರನ್, there was a fight against European planters versus Indian peasants. ಅಲ್ಲಿ ಏನು ಯುರೋಪಿಯನ್ ಪ್ಲಾಂಟರ್ಸ್ ಅಂತ ಅಂದ್ರೆ ಆ ಭೂ ಮಾಲೀಕರಿದ್ರು ಅವರು, ಬ್ರಿಟನ್ ಅವರು. ಅಂಡ್ ದೇರ್ ವರ್ ಇಂಡಿಯನ್ ಪೀಸೆಂಟ್ಸ್ ಅಂದ್ರೆ ರೈತರು. ಅಲ್ಲಿ ಏನ್ ಮಾಡ್ತಾ ಇದ್ರು? ಉಳ್ತಾ ಇದ್ರು ಭೂಮಿಯನ್ನ ಬಾಡಿಗೆಯಲ್ಲಿ ತಗೊಂಡು. ಸೊ ಇಟ್ ವಾಸ್ ಬ್ರಿಟನ್ ವರ್ಸಸ್ ಇಂಡಿಯಾ, ಭಾರತ ಇಂಗ್ಲೆಂಡ್ ನ ವಿರುದ್ಧ ನಡೆದಂತ ಹೋರಾಟ ಅದಾಗಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಅಹಮದಾಬಾದ್ ಮಿಲ್ ಸ್ಟ್ರೈಕ್, ಹಿಯರ್ ಬೋತ್ ವರ್ಕರ್ಸ್ ಅಂಡ್ ಎಂಪ್ಲಾಯರ್ಸ್ ವರ್ ಇಂಡಿಯನ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗಿತ್ತಂದ್ರೆ ವರ್ಕರ್ಗಳು ಕೂಡ ಭಾರತೀಯರಾಗಿದ್ರು. ಆಮೇಲೆ ಎಂಪ್ಲಾಯರ್ಸ್ ಅಂದ್ರೆ ಯಾರು? ಉದ್ಯೋಗವನ್ನು ಕೊಡುವವರು. ಎಂಪ್ಲಾಯರ್ಸ್ ಅಂದ್ರೆ ಓನರ್ಸ್, ದೇರ್ ಆಲ್ಸೋ ಇಂಡಿಯನ್ಸ್. ನಮ್ ನಡುವೆ ನಡೆದಂತ ಹೋರಾಟ ಆಗಿತ್ತು. ಇದು ಏನಾಗಿತ್ತು? ಇಲ್ಲಿ ಮಹಾತ್ಮ ಗಾಂಧೀಜಿ ಬರ್ತಾರೆ ಇಲ್ಲಿ 1918 ಅಲ್ಲಿ. ಯಾಕೆ ಬಂದ್ರು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ, ದ ವರ್ಕರ್ಸ್ ವರ್ ಡಿಮ್ಯಾಂಡಿಂಗ್ ಅ ರೈಸ್ ಆಫ್ 50% ಇನ್ ದೇರ್ ವೇಜಸ್. ಅವರ ದಿನಗೂಲಿ ಅಥವಾ ಏನ್ ಸಂಬಳ ಕೊಡ್ತಾ ಇದ್ರಲ್ಲ, 15% ಜಾಸ್ತಿ ಕೊಡಿ ಅಂತ ವರ್ಕರ್ ಕೇಳ್ತಾ ಇದ್ರು. ಓಕೆ, ಬಿಕಾಸ್ ಅಟ್ ದ್ಯಾಟ್ ಟೈಮ್ ಇಟ್ ವಾಸ್ ಅ ಟೈಮ್ ಆಫ್ ವಾಟ್ ವಾರ್? ಫಸ್ಟ್ ವರ್ಲ್ಡ್ ವಾರ್. ವಾರ್ ನಡೀತಾ ಇದ್ರೆ ಏನಾಗುತ್ತೆ? ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆ, ಇನ್ಕ್ರೀಸ್ ಆಫ್ ದ ಪ್ರೈಸಸ್ ಆಫ್ ದ ಕಮೋಡಿಟೀಸ್, ಬೆಲೆಗಳು ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ವರ್ಕರ್ಸ್ ವರ್ ಡಿಮ್ಯಾಂಡಿಂಗ್ ಮೋರ್ ರೆಮ್ಯುನರೇಷನ್, ಮೋರ್ ವೇಜಸ್, ಜಾಸ್ತಿ ಮಾಡ್ರಿ ಅಂತ ಹೇಳ್ತಾ ಇದ್ರು. ಬಟ್ ಓನರ್ಸ್ ಆರ್ ರೆಡಿ ಟು ಗಿವ್ ಓನ್ಲಿ 20% ಆಫ್ ವೇಜ್ ಹೈಕ್. ನಾವು ಬಹಳ ಅಂದ್ರೆ 20% ಜಾಸ್ತಿ ಮಾಡ್ತೀವಿ ಅಂತ ಓನರ್ಗಳು ಹೇಳ್ತಾ ಇದ್ರು. ಓಕೆ, ಅಂಡ್ ಇನ್ ದ್ಯಾಟ್ ದೇರ್ ವಾಸ್ ಅ ವಿಮೆನ್ ಕಾಲ್ಡ್ ಆಸ್ ಅನುಸೂಯ ಸಾರಾಭಾಯಿ. ಓಕೆ, ಶಿ ವಾಸ್ ಅ ಸೋಷಿಯಲ್ ರಿಫಾರ್ಮರ್. ಅವ್ರು ಏನಾಗಿದ್ರು? ಒಬ್ರು ಸಾಮಾಜಿಕ ಸುಧಾರಕರಾಗಿದ್ರು. ಶಿ ವಾಸ್ ಅ ಸಿಸ್ಟರ್ ಆಫ್ ಅಂಬಾಲಾಲ್ ಸಾರಾಭಾಯಿ. ಅಂಬಾಲಾಲ್ ಸಾರಾಭಾಯಿ ಅವರ ಸಹೋದರಿಯಾಗಿದ್ರು. ಸೊ ದೆನ್ ಹೂ ವಾಸ್ ಅಂಬಾಲಾಲ್ ಸಾರಾಭಾಯಿ? ಹಿ ವಾಸ್ ಅ ಪ್ರೆಸಿಡೆಂಟ್ ಆಫ್ ಅಹಮದಾಬಾದ್ ಮಿಲ್ ಓನರ್ಸ್ ಅಸೋಸಿಯೇಷನ್. ಇದರ ಒಂದು ಪ್ರೆಸಿಡೆಂಟ್ ಆಗಿದ್ರು. ಸೊ ಇವ್ರ ಸಹೋದರಿ ಅನುಸೂಯ ಸಾರಾಭಾಯಿ. ಓಕೆ, she intervened and requested Mahatma Gandhiji to
ಎಂಟರ್ ದಿ ಸ್ಟ್ರಗಲ್. ಮಹಾತ್ಮ ಗಾಂಧೀಜಿಯವರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಅವಳು ಬಂದು, ಇದಕ್ಕೊಂದು ಪರಿಹಾರ ಕೊಡು ಬನ್ನಿ, ವರ್ಕರ್ಗಳು ಇಷ್ಟ ಅಂತ ಇದ್ದಾರೆ, ಓನರ್ಗಳು ಇಷ್ಟ ಅಂತ ಇದ್ದಾರೆ, ಒಂದ್ ಸ್ವಲ್ಪ ವರ್ಕರ್ಗಳಿಗೆ ಸಹಾಯ ಮಾಡಿ ಬನ್ನಿ ಅಂತ ಕೇಳಿದಾಗ ಗಾಂಧೀಜಿ ಎಂಟರ್ಡ್ ಅಂಡ್ ಹಿ ಸೇಡ್ ವರ್ಕರ್ಸ್ ಟು ಗೋ ಆನ್ ಸ್ಟ್ರೈಕ್. ನೀವು ಪ್ರತಿಭಟನೆಯನ್ನ ಮುಂದುವರಿಸಿ ಅಂತ ಹೇಳ್ತಾರೆ. ನಾನ್ ವೈಲೆಂಟ್ ಸ್ಟ್ರೈಕ್ ಮತ್ತು ಗೊತ್ತಿರಲಿ, ಪ್ರತಿಭಟನೆ ಅಂದ್ರೆ ವಯಲೆಂಟ್ ಅಲ್ಲ. ಅಂಡ್ ಹಿ ಸೇಡ್ ಡಿಮ್ಯಾಂಡ್ 35%. ಅವ್ರದ್ದು 20 ಬೇಡ, ನಿಮ್ಮದು 50 ಬೇಡ. ಓಕೆ, ಹಿ ಆಸ್ಕ್ಡ್ 35% ಕೇಳ್ರಿ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ. ಓಕೆ ಅಂತಾರೆ, ಪ್ರತಿಭಟನೆ ಮುಂದುವರಿಯುತ್ತೆ. ಓಕೆ, ಅಂಡ್ ದಿಸ್ ವಾಸ್ ದ ಫಸ್ಟ್ ಸ್ಟ್ರೈಕ್ ಕಾಲ್ಡ್ ಬೈ ಮಹಾತ್ಮ ಗಾಂಧೀಜಿ ಇನ್ ಇಂಡಿಯಾ. ಓಕೆ, ದಿಸ್ ಇಸ್ ದ ಫಸ್ಟ್ ಸ್ಟ್ರೈಕ್. ಚಂಪಾರಣದಲ್ಲಿ ಸ್ಟ್ರೈಕ್ ಆಗಿರಲಿಲ್ಲ, ನೆನ್ಪಿಟ್ಕೊಳ್ಳಿ. ಇನ್ ಚಂಪಾರಣ ಓನ್ಲಿ ಗಾಂಧೀಜಿ ಎಂಟರ್ಡ್ ಅಂಡ್ ಹಿ ಅರೆಸ್ಟೆಡ್. ಅವ್ರು ಎಂಟರ್ ಆದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ಲಾಯ್ತು, ಮುಗಿದು ಬಿಟ್ಟಿತ್ತು ಅದು ಕೇಸ್. ಬಟ್ ಹಿಯರ್ ಗಾಂಧೀಜಿ ಸೇಡ್ ಟು ಸ್ಟ್ರೈಕ್, ಹೋರಾಟಕ್ಕೆ ಗಾಂಧೀಜಿ ಅವರು ಆರಂಭ ಮಾಡ್ತಾರೆ. ಅಂಡ್ ಹಿ ಅಡ್ವೈಸ್ಡ್ ಟು ಬಿ ನಾನ್ ವಯಲೆಂಟ್, ಯಾವುದೇ ಕಾರಣಕ್ಕೂ ವಯಲೆಂಟ್ ಆಗಬೇಡಿ, ವಿನಯವಂತರಾಗಿರಿ ಅಂತ ಹೇಳ್ತಾರೆ, ಅಹಿಂಸೆಯಿಂದ ಇರಿ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ವೆನ್ ದ ಓನರ್ಸ್ ಡಿಡ್ ನಾಟ್ ಪ್ರೋಗ್ರೆಸ್, ಓನರ್ಗಳು ಯಾವುದೇ ರೀತಿಯ ರೆಸ್ಪಾನ್ಸ್ ತೋರದೆ ಇದ್ದಾಗ ಹಿ ಹಿಮ್ಸೆಲ್ಫ್ ಅಂಡರ್ ಟುಕ್ ಫಾಸ್ಟ್ ಅಂಟು ದಟ್. ಇಟ್ ಈಸ್ ಫಸ್ಟ್ ಟೈಮ್ ಭಾರತದಲ್ಲಿ. ಓಕೆ, ಏನ್ ಮಾಡ್ತಾರೆ, ಅಮರಣ ಅಂತ ಉಪವಾಸಕ್ಕೆ ಕುಳಿತುಕೊಳ್ತಾರೆ. ಫಾಸ್ಟ್ ಅಂಟು ಡೆತ್. ಫಾಸ್ಟ್ ಅಂದ್ರೆ ಏನಿಲ್ಲಿ ಉಪವಾಸ, ಅಂಟು ಡೆತ್ ಅಂದ್ರೆ ಸಾಯುವವರೆಗೂ ಕೂಡ ನಾನು ಉಪವಾಸ ಮಾಡ್ತೀನಿ ನೀವು ಇದಕ್ಕೆ ಪರಿಹಾರ ಕೊಡ್ಲಿಲ್ಲ ಅಂತ ಅಂದ್ರೆ. ಸೊ ಇದರಿಂದ ಪ್ರೆಷರ್ ಆಗತ್ತೆ ಎಲ್ಲ ಓನರ್ಗಳ ಮೇಲೆ, ಸರಿ ಅಂತ ಹೇಳಿ 35% ವೇಜ್ ಹೈಕ್ ಮಾಡ್ಲಾಗತ್ತೆ. ಓಕೆ, ಸೊ ದಿಸ್ ಈಸ್ ಸೆಕೆಂಡ್ ಸಕ್ಸೆಸ್ ಆಫ್ ಮಹಾತ್ಮ ಗಾಂಧೀಜಿ ಇನ್ ಇಂಡಿಯಾ. ಫಸ್ಟ್ ಒನ್ ಚಂಪಾರಣ್, ಸೆಕೆಂಡ್ ಒನ್ ಅಹಮದಾಬಾದ್ ಮಿಲ್ ಸ್ಟ್ರೈಕ್. ನೆಕ್ಸ್ಟ್ ಥರ್ಡ್ ಒನ್ ಖೇದಾ ಸತ್ಯಾಗ್ರಹ. ಓಕೆ, ಸೊ ವಾಟ್ ಹ್ಯಾಪನ್ ಆಕ್ಚುಲಿ, ಇಲ್ಲಿ ಏನು ಕೇಸ್ ಇತ್ತು ಅಂತ ನೋಡೋದಾದ್ರೆ, ಬಿಕಾಸ್ ಆಫ್ ಡ್ರಾಟ್, ಬರಗಾಲದಿಂದಾಗಿ ಇನ್ 1918 ದ ಕ್ರಾಪ್ಸ್ ಫೇಲ್ಡ್ ಇನ್ ಖೇದಾ ಡಿಸ್ಟ್ರಿಕ್ಟ್ ಆಫ್ ಗುಜರಾತ್. ಗುಜರಾತಿನ ಖೇದಾ ಜಿಲ್ಲೆಯಲ್ಲಿ ಮಳೆ ಆಗಿರಲಿಲ್ಲ, ಹಾಗಾಗಿ ಬೆಳೆಗಳು ಸರಿಯಾಗಿ ಬಂದಿರಲಿಲ್ಲ. ಸೊ ಅದರ ಪ್ರಕಾರ ಅಕಾರ್ಡಿಂಗ್ ಟು ರೆವಿನ್ಯೂ ಕೋಡ್ ಆಫ್ ಬ್ರಿಟಿಷ್ ಗವರ್ಮೆಂಟ್ ಲಾ, if the yield was less than 1/4 of the normal produce, the farmers were entitled to remission. ನೋಡಿ, ಆಗ ರೆಮಿಷನ್ ಅಂತ ಅಂದ್ರೇನು, ಮನ್ನಾ ಮಾಡೋದು. ರೈತರು ಏನ್ ಬೆಳೆ ಬೆಳೀತಾ ಇದ್ರಲ್ಲ ಅದಕ್ಕೆ ಕಂದಾಯವನ್ನು ಹಾಕ್ತಾ ಇದ್ರು. ದೇರ್ ವಾಸ್ ಅ ಟ್ಯಾಕ್ಸ್ ಆನ್ ದ ಕ್ರಾಪ್ಸ್ ವಾಟ್ ಫಾರ್ಮರ್ಸ್ ವಿಲ್ ಗ್ರೋ. ರೈತರು ಏನ್ ಬೆಳೀತಾರೆ ಅದ್ರ ಮೇಲೆ ಇತ್ತು. ಬಟ್ ಇಫ್ ದ ಕ್ರಾಪ್ ಈಸ್ ಓನ್ಲಿ 1/4, actually for example, if this year farmer is growing 100 units, next year he only grows 25 units because of drought, he should not have to pay any tax. ಈ ವರ್ಷ 100 ಚೀಲ ಬೆಳೀತಾ ಇದೆ ಅನ್ಕೊಳ್ಳೋಣ, ಮುಂದಿನ ವರ್ಷ 25 ಚೀಲ ಬೆಳೆದ, ಯಾಕೆ, ಮಳೆ ಆಗಲಿಲ್ಲ. ಸೊ 25 ಯೂನಿಟ್ ಅಂದ್ರೆ ಎಷ್ಟಾಯ್ತದ, 1/4 ಆಯ್ತಲ್ವಾ. ಸೊ ಆ ಕಾರಣದಿಂದ ಟ್ಯಾಕ್ಸ್ ಪೇ ಮಾಡೋ ಹಾಗಿರ್ಲಿಲ್ಲ, ರೆಮಿಷನ್ ಇತ್ತು ಅವ್ರಿಗೆ. ಬಟ್ ವಾಟ್ ಹ್ಯಾಪನ್ಡ್, ಓಕೆ, ಬಟ್ ವಾಟ್ ಹ್ಯಾಪನ್ಡ್, ದ ಫಾರ್ಮರ್ಸ್ ಗುಜರಾತ್ ಸಭಾ ಕನ್ಸಿಸ್ಟಿಂಗ್ ಆಫ್ ಫಾರ್ಮರ್ಸ್ ವೆಂಟ್ ಟು ಗೌರ್ಮೆಂಟ್, ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಹೋಗಿ, ನಮಗೆ ಟ್ಯಾಕ್ಸ್ ಹಾಕಬೇಡ್ರಿ ಅಂತ. ಬಟ್ ಗೌರ್ಮೆಂಟ್ ಹವೆವರ್ ಥ್ರೆಟನ್ಡ್ ದಟ್ ದ ಪ್ರಾಪರ್ಟಿ ಆಫ್ ದ ಫಾರ್ಮರ್ಸ್ ವುಡ್ ಬಿ ಸೀಸ್ಡ್ ಇಫ್ ದ ಟ್ಯಾಕ್ಸಸ್ ವರ್ ನಾಟ್ ಪೇಡ್. ನೀವು ಟ್ಯಾಕ್ಸ್ ಪೇ ಮಾಡಲಿಲ್ಲ ಅಂತ ಅಂದ್ರೆ ನಿಮ್ಮ ಪ್ರಾಪರ್ಟಿಗಳನ್ನ ನಾವೇನ್ ಮಾಡಿಬಿಡ್ತೀವಿ, ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಅಂಡ್ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು ಮತ್ತೆ ಎಂಟ್ರಿ ಆಗ್ತಾರೆ. ಹಿ ಸೇಡ್, he asked the farmers not to pay the taxes. ನೀವು ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ತೆರಿಗೆಯನ್ನ ಕೊಡಬೇಡಿ ಅಂತ ಕೇಳ್ಕೊಳ್ತಾರೆ. ಓಕೆ, ಅಂಡ್ ಫಾರ್ ದಿಸ್ ಅಜಿಟೇಷನ್, ಈ ಒಂದು ಹೋರಾಟಕ್ಕೆ he was a spiritual head of the struggle. ಇದಕ್ಕೆ ಒಬ್ಬ ಮುಖ್ಯಸ್ಥರಾಗಿ ಅವ್ರು ಮಾತ್ರ ಇರ್ತಾರೆ. ಬಟ್ ಆಕ್ಚುಲಿ ಮೂಲ ಅಲ್ಲಿ ನೇರವಾಗಿ ಭಾಗವಹಿಸಿದ್ದು ಸರ್ದಾರ್ ಪಟೇಲ್. he entered that struggle. ಓಕೆ, ಅಂಡ್ ವಿತ್ ಹಿಮ್ ನರಹರಿ ಪಾರಿಕ್, ಮೋಹನ್ ಲಾಲ್ ಪಾಂಡ್ಯ, ರಾಜೀವ್ ಶಂಕರ್ ವ್ಯಾಸ್ ಅವರು ಕೂಡ ಇರ್ತಾರೆ. ದಿ ವೆಂಟ್ ಅರೌಂಡ್ ವಿಲೇಜಸ್, ಆರ್ಗನೈಸ್ಡ್ ದ ವಿಲೇಜರ್ಸ್ ಅಂಡ್ ಗೈಡೆಡ್ ದೆಮ್. ಹೋರಾಟಗಳನ್ನ ಮಾಡಲಾಗುತ್ತೆ. ಓಕೆ, ಪಟೇಲ್ ಅಲಾಂಗ್ ವಿತ್ ಕಲೀಗ್ಸ್ ಆರ್ಗನೈಸ್ಡ್ ಟ್ಯಾಕ್ಸ್ ರಿವೋಲ್ಟ್ಸ್. ಟ್ಯಾಕ್ಸ್ ತೆರಿಗೆ ಕ್ರಾಂತಿಯನ್ನ ಮಾಡ್ತಾರೆ, ಇಲ್ಲಿ ಹೋರಾಟ ಮಾಡ್ತಾರೆ, ಪ್ರತಿಭಟನೆಯನ್ನ ಮಾಡ್ತಾರೆ. ಅಲ್ಟಿಮೇಟ್ಲಿ ಗೌರ್ಮೆಂಟ್ ಅಗ್ರೀಡ್ ಟು ಸಸ್ಪೆಂಡ್ ದ ಟ್ಯಾಕ್ಸಸ್ ಅಂಡ್ ರೆಡ್ಯೂಸ್ ದ ಇನ್ಕ್ರೀಸ್ ಇನ್ ರೇಟ್, ರಿಟರ್ನ್ ಆಲ್ ದ ಕನ್ಫಿಸಿಕೇಟೆಡ್ ಪ್ರಾಪರ್ಟಿ. ಅಲ್ಲಿವರೆಗೂ ಏನ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಲ್ಲ ಅದನ್ನ ವಾಪಸ್ ಕೊಡೋಕೆ ನಿರ್ಧಾರ ಮಾಡ್ಕೊಳ್ತಾರೆ. ಆಮೇಲೆ ತೆರಿಗೆ ಬೆಲೆಯನ್ನ ಕಡಿಮೆ ಮಾಡ್ತಾರೆ. ನೆಕ್ಸ್ಟ್ ಟ್ಯಾಕ್ಸ್ ಅನ್ನ ಈ ವರ್ಷ ನಾವು ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈ ತರ ಮಹಾತ್ಮ ಗಾಂಧೀಜಿ ಮೂರರಲ್ಲೂ ಕೂಡ ಯಶಸ್ವಿ ಆಗ್ತಾರೆ.
ಯಾರು ಅಂದ್ರೆ ಹೆಡ್ ಸಲಹೆ ಕೊಟ್ಟದ್ ಮಹಾತ್ಮ ಗಾಂಧೀಜಿ. ಹಾ, ಸರ್ದಾರ್ ವಲ್ಲಭಾಯ್ ಪಟೇಲ್. ಎಸ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ಫಸ್ಟ್ ಒನ್ ಚಂಪಾರಣ ಸತ್ಯಾಗ್ರಹ, ಅಹಮದಾಬಾದ್ ಮಿಲ್ ಸ್ಟ್ರೈಕ್. ಥರ್ಡ್ ಒನ್ ಖೇದಾ ಸತ್ಯಾಗ್ರಹ. ಇಯರ್ ಇದು. ಸೊ ವಾಟ್ ವಾಸ್ ದ ಇಶ್ಯೂ ಹಿಯರ್? ಇದನ್ನ ತೀನ್ ಕತಿಯ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಹಿಯರ್ ವಾಟ್ ಈಸ್ ದ ಇಶ್ಯೂ? ವೇಜ್ ಹೈಕ್ 50% ಕೇಳ್ತಾ ಇದ್ರು, ಅವರು 20% ಅಂತ ಇದ್ರು. ಕೊನೆಗೆ 35 ಒಪ್ಪಿಗೆ ಆಯ್ತು. ಖೇದಾ ಸತ್ಯಾಗ್ರಹ, ಟ್ಯಾಕ್ಸ್ ಡ್ರಾಟ್, ಅದು ಪ್ರಾಬ್ಲಮ್ ಇತ್ತು. ಹಾ, ಇಲ್ಲಿ ಮತ್ತೇನಾಯ್ತು? ಚಂಪಾರಣ ಸತ್ಯಾಗ್ರಹನಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಇದು. ರಾಜ್ಕುಮಾರ್ ಶುಕ್ಲಾ ಅನ್ನುವಂತ ಒಂದು ಪಾತ್ರ ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ. ಸರ್ದಾರ್ ಪಟೇಲ್ ಅವರು. ಅಹಮದಾಬಾದ್ ಮಿಲ್ ಸ್ಟ್ರೈಕ್ ನಲ್ಲಿ ಯಾರವ್ರು ಬಂದಿದ್ರಲ್ಲ, ಒಬ್ರು ಅನ್ಸೂಯ ಸಾರಾಭಾಯಿ. ದಿಸ್ ಇಸ್ ಮಹಾತ್ಮ ಗಾಂಧೀಜೀಸ್ ಫಸ್ಟ್ ಹಂಗರ್ ಸ್ಟ್ರೈಕ್. ದಿಸ್ ಇಸ್ ಮಹಾತ್ಮ ಗಾಂಧೀಜೀಸ್ ಫಸ್ಟ್ ಸಿವಿಲ್ ಡಿಸ್ಒಬಿಡಿಯನ್ಸ್. ನೆಕ್ಸ್ಟ್ ಮತ್ತೆ ಅಂಬಾಲಾಲ್ ಸಾರಾಭಾಯಿ ಅವರು, ನೆನ್ಪಿಟ್ಕೊಳ್ಳಿ. ಖೇದಾ ಸತ್ಯಾಗ್ರಹ ಸರ್ದಾರ್ ಪಟೇಲ್ ಪ್ಲಸ್ ಇನ್ನೊಂದಿಬ್ರು ಇದ್ರಲ್ಲ, ಅವ್ರದ್ದು ಹೆಸರು ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಕ್ರಿಸ್ಪ್ ನೋಟ್. ಫೈನಲ್ ಆಗಿ ರಿವಿಷನ್ ನೀವು ಓದುವಾಗಲೂ ಕೂಡ ಈ ತರ ರಿವಿಷನ್ ಆಗ್ತಾ ಇರಬೇಕು. ಯು ಶುಡ್ ರಿವೈಸ್ ಎವ್ರಿ ಟೈಮ್ ಲೈಕ್ ದಿಸ್. ಒನ್ಸ್ ಯು ರೀಡ್ ಅ ಪೇಜ್ ಆರ್ ಎನಿ ಟಾಪಿಕ್, ರಿವೈಸ್ ಅಟ್ ದಟ್ ಟೈಮ್ ಇಟ್ ಸೆಲ್ಫ್. ಅದೇ ಟೈಮ್ ಅದನ್ನ ರಿವಿಷನ್ ಮಾಡ್ಕೊಡ್ರಿ. ಸೊ ಏನ್ ತಿಳ್ಕೊಂಡ್ವಿ ಇದರಿಂದ? ವಾಟ್ ಆರ್ ದ ಗೇನ್ಸ್ ಫ್ರಮ್ ದಿಸ್ ಚಂಪಾರಣ ಅಹಮದಾಬಾದ್ ಖೇದಾ? ಫಸ್ಟ್ ಒನ್ ಈಸ್ ಗಾಂಧಿ ಡೆಮಾನ್ಸ್ಟ್ರೇಟೆಡ್ ಟು ದ ಪೀಪಲ್ ದ ಎಫಿಕಸಿ ಆಫ್ ಹಿಸ್ ಟೆಕ್ನಿಕ್ ಆಫ್ ಸತ್ಯಾಗ್ರಹ. ಇದರ ದಕ್ಷತೆ ಎಷ್ಟಿದೆ, ಎಫಿಕಸಿ, ಇದರಿಂದ ಎಷ್ಟು ಪರಿಣಾಮ ಆಗುತ್ತೆ ಅನ್ನೋದನ್ನ ಜನರಿಗೆ ತೋರಿಸಿಕೊಟ್ರು ಅವರು. ಅಂಡ್ ಹಿ ಫೌಂಡ್ ಹಿಸ್ ಫೀಟ್ ಅಮಾಂಗ್ ದ ಮಾಸಸ್. ಜನರ ನಡುವೆ ಹೋದ್ರು. ಕೇಮ್ ಟು ಹ್ಯಾವ್ ಅ ಶ್ಯೂರರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಫ್ ದ ಮಾಸಸ್. ಜನಸಮೂಹದ ಶಕ್ತಿ ಏನಿದೆ, ಅದರ ದೌರ್ಬಲ್ಯ ಏನಿದೆ ಅನ್ನೋದನ್ನ ಅವರು ಕಲ್ತ್ಕೊಳ್ತಾರೆ. ಹಿ ಅಕ್ವೈರ್ಡ್ ರೆಸ್ಪೆಕ್ಟ್, ಕಮಿಟ್ಮೆಂಟ್ ಆಫ್ ಮೆನಿ, ಎಸ್ಪೆಷಲಿ ದ ಯೂತ್. ಯುವಕರ ಕಣ್ಮಣಿ ಆಗ್ತಾರೆ ಅವ್ರು ಈ ಟೈಮ್ ನಲ್ಲಿ. ಅಂಡರ್ಸ್ಟುಡ್? ನೆಕ್ಸ್ಟ್, ರೌಲತ್ ಆಕ್ಟ್. See, there is a term called carrot and stick policy. ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ ಅಂತ ಅಂದ್ರೆ ಏನು ಹೇಳಿದಾರಾ ಮೇಡಮ್ ನಿಮ್ಗೆ? ಏನ್ ಹೇಳಿದ್ದಾರೆ? ಹಾ, ಒಂದ್ ಕೈಯಲ್ಲಿ ಕೊಡೋದು, ಒಂದ್ ಕೈಯಿಂದ ಹೊಡೆಯೋದು, ಈ ತರ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಅಟ್ ದಟ್ ಟೈಮ್ ಬ್ರಾಟ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. 1919 ಕಾಯ್ದೆನ ಜಾರಿಗೆ ತಂತು. ಈ ಕಾಯ್ದೆ ಬಗ್ಗೆ ಇನ್ನೂ ಹೇಳಿಲ್ಲ ಅಲ್ವಾ? ವಿ ವಿಲ್ ಸ್ಟಡಿ ಇನ್ ಡೀಟೇಲ್ ನೆಕ್ಸ್ಟ್. ಓಕೆ, ಇನ್ ದಿಸ್ ಆಕ್ಟ್ ದೇರ್ ವರ್ ಸಮ್ ರಿಫಾರ್ಮ್ಸ್. ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಇದ್ದು, ಸಂವಿಧಾನಾತ್ಮಕ ಸುಧಾರಣೆಗಳು. ದಿಸ್ ಈಸ್ ಅ ಕ್ಯಾರೆಟ್, ನಮ್ಗೆ ಒಳ್ಳೆಯದು ಅಂದ್ರೆ ಅದರಿಂದ. ಬಟ್ ಆನ್ ದ ಅದರ್ ಹ್ಯಾಂಡ್, ಮತ್ತೊಂದು ಕಡೆ ನೋಡಿದಾಗ, ಇಟ್ ಡಿಸೈಡೆಡ್ ಟು ಆರ್ಮ್ ಇಟ್ ಸೆಲ್ಫ್ ವಿತ್ ಎಕ್ಸ್ಟ್ರಾರ್ಡಿನರಿ ಪವರ್ಸ್. ಮತ್ತಷ್ಟು ಹೆಚ್ಚಿನ ಪವರ್ಗಳನ್ನ ತಗೊಳ್ತು. ಹೇಗೆ? ಬೈ ಡಿಸ್ಕಾರ್ಡೆಂಟ್ ವಾಯ್ಸ್ ಅಗೇನ್ಸ್ಟ್ ದ ರಿಫಾರ್ಮ್ಸ್. ಯಾವುದರ ಮುಖಾಂತರ? ಈ ಒಂದು ಆಕ್ಟ್ ನ ಮುಖಾಂತರ. ಆ ಕಡೆ ಅದನ್ನ ತಂದಿದೆ, ಈ ಕಡೆ ರೌಲತ್ ಆಕ್ಟ್ ಅನ್ನುವಂತ ಒಂದು ಹೊಸ ಕಾಯ್ದೆನ ತಂದಿತ್ತು. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನಾರ್ಕಿಯಲ್ ರೆವಲ್ಯೂಷನರಿ ಕ್ರೈಮ್ಸ್ ಆಕ್ಟ್ 1919. ಅನಾರ್ಕಿಯಲ್ ಅಂದ್ರೆ ಸರ್ಚ್ ಮಾಡಿ ಗೂಗಲ್ ನಲ್ಲಿ. ಅನಾರ್ಕಿಯಲ್ ಇಲ್ಲಿದೆ ಬಿಡಿ. ಅರಾಜಕತೆ, ಅರಾಜಕತೆ ಮತ್ತು ಕ್ರಾಂತಿಕಾರಿ ಅಪರಾಧಗಳ ಕಾಯ್ದೆ 1919 ಅನ್ನೋ ಒಂದು ಕಾಯ್ದೆನ ತಂತು ಗವರ್ಮೆಂಟ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೌಲತ್ ಆಕ್ಟ್. ಸೊ ವಾಟ್ ಆರ್ ದ ಇಂಟೆನ್ಷನ್ಸ್? ಇದ್ರ ಹಿಂದೆ ಏನು ಉದ್ದೇಶ ಆಯ್ತು ಸರ್ಕಾರದ್ದು ಅಂತ ಅಂದ್ರೆ, ವಿದೌಟ್ ಟ್ರಯಲ್ ಅರೆಸ್ಟಿಂಗ್ ದ ಇಂಡಿಯನ್ಸ್. ಟ್ರಯಲ್ ಅಂತ ಅಂದ್ರೆ ಏನು? ವಿಚಾರಣೆ. ಕೋರ್ಟ್ ನಲ್ಲಿ ವಿಚಾರಣೆ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಅರೆಸ್ಟ್ ಮಾಡಿ ಇಟ್ಬಿಡೋದು. ಓಕೆ, ಸಿ, ರೌಲತ್ ಕಮಿಟಿ ವಾಸ್ sedition committee appointed in 1918 by the British Indian government with Sir Sidney Rowlatt
an English judge as its precedent to investigate seditious conspiracy of the Indian people. ಏನ್ ಮಾಡಲಾಗಿತ್ತು? In 1918, there was a committee. ಯಾವ ಕಮಿಟಿ? ಸೆಡಿಷನ್ ಕಮಿಟಿ. ಅಂದ್ರೆ ಸೆಡಿಷನ್ ಅಂದ್ರೆ ದೇಶದ್ರೋಹ. ಅಂದ್ರೆ ದೇಶದ್ರೋಹ ಅಪರಾಧವನ್ನ ಮಾಡಿದವರು ಶಿಕ್ಷೆ ಯಾವ ತರ ಕೊಡ್ಬೇಕು ಅಂತ ನೀವೊಂದು ರೂಲ್ಸ್ ಮಾಡ್ರಿ ಅಂತ ಈ ಕಮಿಟಿನ ಮಾಡಲಾಯಿತು, ಸೆಡಿಷನ್ ಕಮಿಟಿ. ಇದಕ್ಕೆ ಅಧ್ಯಕ್ಷರನ್ನಾಗಿ ಯಾರನ್ನ ಮಾಡಲಾಯಿತು? ಸಿಡ್ನಿ ರೌಲತ್. ಓಕೆ, ಸಿಡ್ನಿ ರೌಲತ್ ಅನ್ನ ಮಾಡಲಾಯ್ತು ಇದಕ್ಕೆ. ಓಕೆ, ಅಂಡ್ it was a legislative act passed by the Imperial Legislative Council in Delhi, indefinitely extending the emergency measures of preventive indefinite detention, incarceration without trial, judicial review. So ಇವರು ಏನ್ ಮಾಡಿದ್ರು? ರೌಲತ್ನವರು they gave report. According to this report, British government has brought Anarchical Revolutionary Crimes Act ನ ತಂತು. ಇದನ್ನ ರೌಲತ್ ಆಕ್ಟ್ ಅಂತ ಯಾಕೆ ಕರೀತಾರೆ? ಓಕೆ, ಈ ಕಮಿಟಿ ಅಧ್ಯಕ್ಷರು ಇವರಾಗಿದ್ರು, ಅದಕ್ಕೋಸ್ಕರ ರೌಲತ್ ಆಕ್ಟ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೌಲತ್ ಆಕ್ಟ್ ಬಿಕಾಸ್ ದ ಕಮಿಟಿ ಹೆಡ್ ವಾಸ್ ಸಿಡ್ನಿ ರೌಲತ್. ವಾಟ್ ವಾಸ್ ದ ಇಂಟೆನ್ಷನ್ಸ್ ಬಿಹೈಂಡ್ ದಿಸ್? ಏನಿತ್ತು ಇದರಲ್ಲಿ? ಇಂಡೆಫಿನೈಟ್ಲಿ ಎಕ್ಸ್ಟೆಂಡಿಂಗ್ ದ ಎಮರ್ಜೆನ್ಸಿ ಮೆಜರ್ಸ್ ಆಫ್ ಪ್ರಿವೆಂಟಿವ್ ಇಂಡೆಫಿನೈಟ್ ಡಿಟೆನ್ಷನ್. ಡಿಟೆನ್ಷನ್ ಅಂತ ಅಂದ್ರೇನು? ವಾಟ್ ಈಸ್ ಡಿಟೆನ್ಷನ್? ಡಿಟೆನ್ಷನ್ ಅಂದ್ರೆ ಏನು? ಬಂಧನ, ಅರೆಸ್ಟ್. ಅರೆಸ್ಟ್ ಮಾಡಿಡೋದು. ಹೇಗೆ? ಇಂಡೆಫಿನೈಟ್ಲಿ, ಎಲ್ಲಿ ಬೇಕಾದವರೆಗೂ ಇಡಬಹುದಾಗಿತ್ತು. ಅಂಡ್ ಇಂಡೆಫಿನೈಟ್ ಎಕ್ಸ್ಟೆಂಡಿಂಗ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಎಲ್ಲಿವರೆಗೂ ಬೇಕಾದ್ರೂ ಒಬ್ಬ ವ್ಯಕ್ತಿಯನ್ನ ಯಾವ ಆಧಾರದಲ್ಲಿ? ಆನ್ ದ ಬೇಸಿಸ್ ಆಫ್ ದೇಶದ್ರೋಹ ಇವನು ಮಾಡ್ತಾ ಇದ್ದಾನಂತ ಆರೋಪ ಬಂದ್ರೆ ಸಾಕು, ಆ ವ್ಯಕ್ತಿಯನ್ನ ಎಲ್ಲಿವರೆಗೂ ಬೇಕಾದಲ್ಲಿ ಬಂಧಿಸಿ ಇಡಬಹುದಾಗಿತ್ತು. ಆ ರೂಲ್ಸ್ ಅನ್ನ ತಂದಿದ್ರು. ವಿದೌಟ್ ಟ್ರಯಲ್ ಆರ್ ಜುಡಿಷಿಯಲ್ ರಿವ್ಯೂ ಅಂದ್ರೆ ಯಾವುದೇ ರೀತಿಯ ವಿಚಾರಣೆ ಮಾಡೋ ಅಗತ್ಯ ಇರಲಿಲ್ಲ, ಯಾವುದೇ ರೀತಿಯ ನ್ಯಾಯಾಂಗ ವಿಮರ್ಶೆ ಅಗತ್ಯನೂ ಕೂಡ ಇರಲಿಲ್ಲ. ನಾವ್ ಇಸ್ ದಿಸ್ ಪಾಸಿಬಲ್? ಈಗ ಸದ್ಯಕ್ಕೆ ಸಾಧ್ಯ ಇದೆ ಇದು? ಹಾಗಿರಲ್ಲ ಅಲ್ವಾ? ಏನಿರುತ್ತೆ? ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಮೇಲೆ ಪೊಲೀಸ್ ಹ್ಯಾಸ್ ಟು ಪ್ರೆಸೆಂಟ್ ಹಿಮ್ ಇನ್ ಫ್ರಂಟ್ ಆಫ್ ಮ್ಯಾಜಿಸ್ಟ್ರೇಟ್ ಬಿಫೋರ್ 24 hours. ಆಮೇಲೆ ಮ್ಯಾಜಿಸ್ಟ್ರೇಟ್ ಅವನು 14 ದಿನ ಕೊಡ್ಬಹುದು, 7 ದಿನ ಕೊಡ್ಬಹುದು, ಪೊಲೀಸ್ ಕಸ್ಟಡಿ ಕೊಡ್ತಾರ ಅವರು. ಬಟ್ ಆಗ ಆ ರೂಲ್ಸ್ ಅನ್ನ ತಂದ್ರು, ಸೆಡಿಷನ್ ಅಂತ ಹೇಳಿ. ಏನ್ ಮಾಡ್ಲಾಯ್ತು ಅಂದ್ರೆ ಅಪ್ ಟು 2 years ಎಕ್ಸ್ಟೆಂಡ್ ಮಾಡಬಹುದಾಗಿತ್ತು ಒಬ್ಬ ವ್ಯಕ್ತಿಯನ್ನ ಜೈಲಿನಲ್ಲಿ ಇಟ್ಟುಕೊಂಡು. ಅಂಡ್ ದೇರ್ ವಾಸ್ ಅ ಸಸ್ಪೆಂಡೆಡ್ ದ ರೈಟ್ ಆಫ್ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅಂತ ಅಂದ್ರೆ ಏನು? ಒಬ್ಬ ವ್ಯಕ್ತಿಯನ್ನ ಎಲ್ಲಾದ್ರೂ ಆತ ಕಿಡ್ನಾಪ್ ಆಗಿದ್ರಂದ್ರೆ ಅವನನ್ನ ಹಾಜರುಪಡಿಸೋದು, ದೈಹಿಕವಾಗಿ ಹಾಜರಾತಿ. ಹೇಬಿಯಸ್ ಕಾರ್ಪಸ್ ಅಂದ್ರೆ ಪಾಲಿಟಿಯಲ್ಲಿ ಹೇಳ್ತೀವಿ ನಾವು ಅದ್ರ ಬಗ್ಗೆ. ಯಾರಾದ್ರೂ ಹೇಬಿಯಸ್ ಕಾರ್ಪಸ್ ಅರ್ಜಿನ ಹಾಕಿದ್ರು ಅಂದ್ರೆ ಕೋರ್ಟ್ಗೆ, ಅವರನ್ನ ತಂದು ಒಪ್ಪಿಸ್ಬೇಕಲ್ಲಿ. ಓಕೆ, ಇದನ್ನ ಏನ್ ಮಾಡ್ಲಾಯ್ತು? ಇಲ್ಲಿ ಸಸ್ಪೆಂಡ್ ಮಾಡ್ಲಾಯ್ತು. ಎಲ್ಲಿ ಬೇಕಾದ್ರೆ ಇಟ್ಕೊಳ್ಬಹುದು ಸರ್ಕಾರ. ಸೊ ವಿಚ್ ಈಸ್ ದ ಫೌಂಡೇಶನ್ ಆಫ್ ಸಿವಿಲ್ ಲಿಬರ್ಟಿ. ದಿಸ್ ಹೇಬಿಯಸ್ ಕಾರ್ಪಸ್ ಇರೋದ್ರಿಂದ ಈಗ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಎಲ್ಲಾದ್ರೂ ಮುಚ್ಚಿಟ್ಟಿದ್ರು ಕೂಡ ಕೋರ್ಟ್ ಹೇಬಿಯಸ್ ಕಾರ್ಪಸ್ ಹೇಳ್ತು ಅಂದ್ರೆ ತಂದು ಕೊಡ್ಬೇಕು, ಅವ್ರು ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕು. ಓಕೆ, ಹೇಬಿಯಸ್ ಕಾರ್ಪಸ್ ಮೀನ್ಸ್ ಇನ್ ಪಾಲಿಟಿಯಲ್ಲಿ ಹೇಳ್ತೀವಿ ನಾವು ಇನ್ ಪರ್ಸನ್ ಆರ್ ಬ್ರಿಂಗ್ ಪರ್ಸನ್ ಇನ್ ಫ್ರಂಟ್ ಆಫ್ ಮ್ಯಾಜಿಸ್ಟ್ರೇಟ್. ಹುಡುಕ್ ಕೊಡ್ರಿ ಅವ್ರನ್ನ ಅಂತ ಅರ್ಥ. ಹೇಬಿಯಸ್ ಕಾರ್ಪಸ್ ಅಂದ್ರೆ ಅವ್ರನ್ನ ತಂದು ಇಲ್ಲಿ ನಿಲ್ಲಿಸ್ರಿ ಅಂತ ಅರ್ಥ. ಓಕೆ, ಅಂಡ್ ಆಲ್ಸೋ ಇಟ್ ಅಲೌಡ್ ಅರೆಸ್ಟ್ ಆಫ್ ಇಂಡಿಯನ್ಸ್ ವಿದೌಟ್ ವಾರಂಟ್ ಆನ್ ದ ಮೇರ್ ಸಸ್ಪಿಷನ್ ಆಫ್ ಟ್ರಿಸನ್. ನೋಡಿ ಏನಂತ ಅಂದ್ರೆ, ಅಕಾರ್ಡಿಂಗ್ ಟು ದಿಸ್ ರೌಲತ್ ಆಕ್ಟ್, ದ ಪೊಲೀಸ್ ಗಾಟ್ ಪವರ್ ಟು ಅರೆಸ್ಟ್ ಇಂಡಿಯನ್ಸ್ ವಿದೌಟ್ ವಾರಂಟ್. ವಾರಂಟ್ ಇಲ್ಲದೆ ಬಂಧನ ಮಾಡಬಹುದಾಗಿತ್ತು. ಅಂಡ್ ಮೇರ್ ಕೇವಲ ಸಸ್ಪಿಷನ್ ಆಫ್ ಟ್ರಿಸನ್, ದೇಶದ್ರೋಹದ ಅನುಮಾನ ಬಂದ್ರೂ ಕೂಡ ಸಾಕು, ದೇ ಕ್ಯಾನ್ ಬಿ ಅರೆಸ್ಟೆಡ್, ಅರೆಸ್ಟ್ ಮಾಡಬಹುದಾಗಿತ್ತು. ಓಕೆ, ಸೊ when it act was presented in the parliament, the elected Indian members of Imperial Legislative Council voted against it. ಈ ಒಂದು ಕಾಯ್ದೆಯನ್ನ ಪಾರ್ಲಿಮೆಂಟ್ ನಲ್ಲಿ, ದಿಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹಾಜರುಪಡಿಸಿದಾಗ ಭಾರತೀಯರ ವಿರುದ್ಧ ವೋಟ್ ಹಾಕಿದ್ರು ಭಾರತೀಯ ಎಂಪಿಗಳು. ಬಟ್ ದೇ ವರ್ ಇನ್ ಮೈನಾರಿಟಿ, ಅವ್ರ ಸಂಖ್ಯೆ ಕಡಿಮೆ ಇತ್ತು, ಇಂಡಿಯನ್ ಎಂಪಿಗಳ ಸಂಖ್ಯೆ ಕಡಿಮೆ ಇತ್ತು. ದಟ್ ಇಸ್ ವೈ ದ ಆಕ್ಟ್ ಗಾಟ್ ಪಾಸ್ ಆಯ್ತು. ಸೊ ದೆನ್ the Indian members like Muhammad Ali Jinnah, Madan Mohan Malviya,
ಮಜಹರ್ ಉಲ್ ಹಕ್ ರಿಸೈನ್ ಇನ್ ಪ್ರೊಟೆಸ್ಟ್. ಅದರ ವಿರುದ್ಧ ಪ್ರತಿಭಟನೆಗಾಗಿ ಮೊಹಮ್ಮದ್ ಅಲಿ ಜಿನ್ನಾ, ಮದನ್ ಮೋಹನ್ ಮಾಳವೀಯ, ಆಮೇಲೆ ಮಜಹರ್ ಉಲ್ ಹಕ್ ಅವರು ರಾಜೀನಾಮೆ ಕೊಟ್ರು. ಸೊ ಇಲ್ಲಿ ಮಹಾತ್ಮ ಗಾಂಧೀಜಿ ಎಂಟ್ರಿ ಆಗುತ್ತೆ ಮತ್ತೆ. ಹೌ ದಿ ಸತ್ಯಾಗ್ರಹ ಅಗೇನ್ಸ್ಟ್ ರೌಲತ್ ಆಕ್ಟ್, ಇಟ್ ಈಸ್ ಕಾಲ್ಡ್ ಆಸ್ ಫಸ್ಟ್ ಮಾಸ್ ಸ್ಟ್ರೈಕ್. Gandhi called this as Black Act. Which act called as Black Act by Mahatma Gandhi ji? Rowlatt Act. Rowlatt ಕಾಯ್ದೆನ ಇವರು ಕಪ್ಪು ಕಾಯ್ದೆ ಅಂತ ಕರೀತಾರೆ. ಓಕೆ. ಅಂಡ್ ಗಾಂಧಿ ಆರ್ಗನೈಸ್ಡ್ ಅ ಸತ್ಯಾಗ್ರಹ ಸಭಾ ಸರ್ವಧರ್ಮ ಪ್ರಾರ್ಥನಾ ಸಭಾ ಅನ್ನುವಂತ ಒಂದು ಆರಂಭ ಮಾಡ್ತಾರೆ. ಅಂಡ್ ರೋಪ್ಡ್ ಇನ್ ಯಂಗರ್ ಮೆಂಬರ್ಸ್ ಆಫ್ ಹೋಮ್ ರೂಲ್ ಲೀಗ್ ಅಂಡ್ ಪ್ಯಾನ್ ಇಸ್ಲಾಮಿಸ್ಟ್. ಹೋಮ್ ರೂಲ್ ಲೀಗ್ ನಲ್ಲಿ ಭಾಗವಹಿಸಿದ್ದವರನ್ನ ಆಮೇಲೆ ಮುಸ್ಲಿಮರನ್ನ ಏನ್ ಮಾಡ್ತಾರೆ ಇದರಲ್ಲಿ ಕರೀತಾರೆ. ಏನೇನಾಗುತ್ತೆ ಇಲ್ಲಿ ಈ ಸಂದರ್ಭದಲ್ಲಿ? ನೇಷನ್ ವೈಡ್, ದೇಶದ ತುಂಬಾ ಹರ್ತಾಲ್, ಹೋರಾಟಗಳು, ಫಾಸ್ಟಿಂಗ್, ಉಪವಾಸ ಸತ್ಯಾಗ್ರಹ, ಪ್ರೇಯರ್, ಪ್ರಾರ್ಥನೆ